ರವಿಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ. ಗಣೇಶನ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ. ರವಿಕುಮಾರ್ ಅವರೇ, ಹೇಳಿ, ಮಳೆ ನೀರಿನ ಸಂರಕ್ಷಣೆ, ಅದಕ್ಕಿರುವಂತಹ ಮಾರ್ಗಗಳು, ಈ ವಿಚಾರದಲ್ಲಿ ತಮಗೆ ಸುದೀರ್ಘವಾದ ಅನುಭವವನ್ನು ಹೊಂದಿದ್ದೀರಿ ತಾವು. ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಳಿ. ಮಳೆ ನೀರನ್ನು ಹಿಡಿಯೋದು ಒಂದು ಹಳೆಯ ಸಂಪ್ರದಾಯ. ಇವತ್ತು ನಾವೇನು ನಾಗರಿಕತೆಯನ್ನು ನೋಡ್ತೀವಿ, ಅದು ಈ ಮಳೆ ನೀರನ್ನ ಸಂಪಾದನೆ ಮಾಡೋ ಜಾಣ್ತಿಂದನೇ ನಡೆದು ಬಂದಿರೋದು. ಅದು ಮುಖ್ಯವಾಗಿ ದಕ್ಷಿಣ ಭಾರತ, ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಕ್ಷೇತ್ರಗಳಲ್ಲಿ ಒಂದು ಸಾಂದರ್ಭಿಕ ಸ್ವತಃದ ಮಳೆ ನೀರನ್ನು ಹಿಡಿದು ವರ್ಷಪೂರ್ತಿ ಬಳಕೆ ಮಾಡುವಂಥ ಒಂದು ಸಂಸ್ಕೃತಿ ಬೆಳೆದು ಬಂದಿತ್ತು ನಮ್ಮ ಕೆರೆಗಳ ಮೂಲಕ. ನಾವು ಈಗ ಸಾವಿರಾರು ವರ್ಷಗಳಲ್ಲಿ ಅದನ್ನು ನಿಭಾಯಿಸ್ಕೊಂಡು ಬಂದಿದ್ದೀವಿ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ನೀರಿನ ನಿರ್ವಹಣೆ ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆ ಪಡೆಯುತ್ತೆ. ಯಾಕೆಂದರೆ ನಾವು ಇದ್ದಲ್ಲೇ ನೀರನ್ನು ಪಡೆಯದೇ ಇದ್ದರೆ ನಾವು ನೀರಿನ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ನಾಳೆ ಅಂತ. ನಾವು ಬಳಕೆ ಮಾಡ್ತಿರೋ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾಯಿದೆ ಎಲ್ಲ ಕ್ಷೇತ್ರಗಳಲ್ಲೂ ಅಷ್ಟೇ. ಸೊ ನೀರನ್ನ ಜೋಪಾನ ಮಾಡೋ ಒಂದು ಸಂಸ್ಕೃತಿ ಬರಬೇಕು. ಅದಕ್ಕೊಂದು ಮಾರ್ಗ ಅಂದರೆ ಮಳೆ ನೀರಿನ ಸಂಗ್ರಹಣೆ. ಇದು ವೈಯಕ್ತಿಕ ಮಟ್ಟದಲ್ಲಿ ಅಂದರೆ ಮನೆ ಮಟ್ಟದಲ್ಲೂ ಮಾಡ್ಬೋದು, ಸಮುದಾಯದ ಮಟ್ಟದಲ್ಲೂ ಮಾಡೋಕ್ಕಾಗುತ್ತೆ. ನಮ್ಮ ನಗರೀಕರಣ ಇವತ್ತು ಹೆಚ್ಚಾಗ್ತಾ ಇದೆ. ಸೊ ನೀರು ಇಂಗೋದು ಕಮ್ಮಿಯಾಗಿ, ಯಾಕೆಂದರೆ ನಾವು ಅಂತರ್ಜಲದ ಮೇಲೂ ಇವತ್ತು ನಿರ್ಭರರಾಗಿದ್ದೀವಿ, ಇಂಗೋದು ಕಮ್ಮಿಯಾಗಿ ಓಡೋದೇ ಜಾಸ್ತಿ ಆಗ್ತಾಯಿದೆ. ಅದನ್ನು ಇಂಗಿಸೋದಕ್ಕೆ ಸಹ ಪ್ರಯತ್ನ ಮಾಡಬೇಕು. ಹಾಗಾದರೆ ನಾವು ಮಾಡಬೇಕಾಗಿರೋದು, ನಮ್ಮ ಚಾವಣಿ ಮೇಲೆ ಬಿದ್ದಂಥ ಮಳೆ ನೀರನ್ನು ನಾವು ಶುದ್ಧೀಕರಿಸಿ ಶೇಖರಣೆ ಮಾಡಿಟ್ಕೊಂಡು ಬಳಕೆ ಮಾಡ್ಬೋದು. ಎರಡನೇದು, ಹೆಚ್ಚುವರಿ ನೀರನ್ನ ಭೂಮಿಲಿ ಇಂಗೋದಕ್ಕೆ ಅವಕಾಶ ಮಾಡಿಕೊಡೋದು. ಇವತ್ತು ಇದೊಂದು ಆದ್ಯ ಕರ್ತವ್ಯನೇ ಅಂತ ಬರ್ತಾಯಿದೆ. ಯಾಕೆಂದರೆ ಕಾನೂನು ಆಗ್ತಾ ಇರೋದು ಈ ನಿಟ್ಟಿನಲ್ಲಿ. ಇದರಿಂದ ಎರಡು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಒಂದು, ನಮ್ಮ ನೀರಿನ ಬವಣೆ ಕಮ್ಮಿ ಆಗುತ್ತೆ, ಅವಲಂಬನೆ ಕಮ್ಮಿ ಆಗುತ್ತೆ. ಎರಡನೇದು, ಪ್ರವಾಹದ ಹಾವಳಿ ಏನು ಇವತ್ತು ಆಗ್ತಾಯಿದೆ ಎಲ್ಲ ನಗರೀಕರಣದಲ್ಲಿ, ಅದನ್ನು ಸಹ ಕಡಿಮೆ ಮಾಡೋದಕ್ಕೆ ನಮಗೊಂದು ಅವಕಾಶ. ಇವತ್ತು ಗಣೇಶ್ ಅವರು ನೀರಿನ ಗುಣಮಟ್ಟದ ಬಗ್ಗೆ ಆಮೇಲೆ ಮಾತಾಡ್ತಾರೆ. ಬಟ್ ನೀರಿನ ಗುಣಮಟ್ಟ ನಾವು ಭಾಳ ಯೋಚನೆ ಮಾಡಬೇಕಾದ ಒಂದು ಆತಂಕದ ಪರಿಸ್ಥಿತಿ ರೀಚ್ ಆಗಿದೆ. ಯಾಕೆಂದರೆ ತೆರೆದ ಬಾವಿಗಳಂತೂ ಹೋಗಿದೆ. ಬೇರೆ ನೀರಿನ ಆಸರೆಗಳಿಗೂ ಸಹ ಕುಲುಷಿತ ಆಗಿ ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಅನ್ನೋ ಮಟ್ಟ ತಲುಪಿದೆ. ಹಾಗೆಯೇ ಅಂತರ್ಜಲ ಸಹ ಆಳಕ್ಕೆ ಹೋಗಿ ಉಪ್ಪಿನಂಶ ಜಾಸ್ತಿಯಾಗಿ ಆ ಗಡಸ್ತನ ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಅಂತ. ಇಂಥ ಕಾಲಘಟ್ಟದಲ್ಲಿ ನಮ್ಮ ಚಾವಣಿ ಮೇಲೆ ಬಿದ್ದಂಥ ಮಳೆ ನೀರು ಇನ್ನೂ ಭಾಳ ಪರಿಶುದ್ಧವಾದಂಥದ್ದು. ಸ್ವಲ್ಪ ಜೋಪಾನ ಮಾಡಿಬಿಟ್ರೆ ನಾವು ಅದು ಶುದ್ಧವಾಗಿರುವಂಥ ನೀರನ್ನ ಹಿಡಿದು ಶೇಖರಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ ಜಾಣ್ತನ ಅಂದ್ರೂ ಇಷ್ಟೇ, ಬಿದ್ದ ಮೊದಲನೇ ಮಳೆ ಬರುತ್ತಲ್ಲ ಆ ನೀರನ್ನ ಹರಿಯಕ್ಕೆ ಬಿಡೋದು. ಯಾಕೆಂದರೆ ಹೆಚ್ಚಿನ ಧೂಳು ಕಸ ಇರೋದು ಅದರಲ್ಲಿ. ಆಮೇಲೆ ಬಂದಂಥ ನೀರನ್ನ ನಾವು ಶುದ್ಧೀಕರಿಸಿ, ಅಂದರೆ ಶೋಧಕಗಳ ಮೂಲಕ, ಸರಳವಾದ ಶೋಧಕಗಳಿದೆ, ಶುದ್ಧೀಕರಿಸಿ ನಾವು ತೊಟ್ಟಿಗಳಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಳೋದು ಇವತ್ತಿನ ಜಾಣ್ತನ. ಭಾಳ ಸರಳ ವಿಧಾನ, ಪ್ರಯೋಜನ ಬಹಳ ಇದು. ಇವತ್ತು ನಗರದಲ್ಲಿ ಒಬ್ಬರಿಗೆ 50,000 ಲೀಟ್ರ್ ಒಂದು ವರ್ಷಕ್ಕೆ ಬೇಕಂತೆ. ಅಂದರೆ ಒಂದು 4 ಜನರ ಕುಟುಂಬಕ್ಕೆ 2 ಲಕ್ಷ ಲೀಟರ್ ಬೇಕು. ನಮ್ಮ ಒಂದು ಚಾವಣಿಯಿಂದ ನಮಗೆ ಅದರಲ್ಲಿ ಅರ್ಧದಷ್ಟು ನೀರು ವರ್ಷ ಪೂರ್ತಿ ಸಿಗುತ್ತೆ. ಸೊ ಅಷ್ಟು ನಮ್ಮ ಅವಲಂಬನೆ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು, ನಾವು ಅದನ್ನು ಕುಡಿಯೋ ನೀರು ಅಂತ ಬಳಕೆ ಮಾಡಿದ್ರೆ ನಮಗೆ, ಯಾಕೆಂದರೆ ಸೇವನೆ ಮಾಡೋ ನೀರು ಭಾಳ ಪರಿಶುದ್ಧವಾಗಿರಬೇಕು. ನಾವು RO ಆ್ಯಂಡ್ ಇತರ ಉಪಕರಣಗಳನ್ನ ಬಳಕೆ ಮಾಡದೆ ಸರಳವಾದ ಶೋಧಕಗಳನ್ನ ಬಳಕೆ ಮಾಡಿ ಸರಳವಾದ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು ನೋಡಬೇಕಾಗಿರೋದು, ಒಂದು, ನಿಶ್ಚಿತವಾಗಿ ಕೆಲಸ ಮಾಡುವಂಥದ್ದು. ಎರಡನೇದು, ಸರಳತೆ ಇರಬೇಕು. ಇಲ್ಲದೇ ಜೀವನದ ಮುಂದೆ ಹೋಗ್ತಾ ಹೋಗ್ತಾ ಕಷ್ಟ ಆಗ್ತಾ ಹೋಗುತ್ತೆ. ಆ ದಿಕ್ಕಿನಲ್ಲಿ ಮಳೆ ನೀರಿನ ಸಂಗ್ರಹಣೆ ಒಂದು ಒಳ್ಳೆಯ ಪ್ರವೃತ್ತಿಯಾಗಿ, ನಮ್ಮ ಕಾಲದಿಂದ ಪ್ರವೃತ್ತಿಯಾಗಿ ಇವತ್ತು ಹೊರಹೊಮ್ತಾ ಇದೆ. ಗಣೇಶನ್ ಅವರೇ, ಏನು ಮಳೆ ನೀರನ್ನು ಸಂಗ್ರಹ ಮಾಡ್ತಾರೆ, ರವಿಕುಮಾರ್ ಅವ್ರು ಹೇಳಿದ ಹಾಗೆ ಭಾಳ ಜನರ ಪ್ರಶ್ನೆ, ಅದು ಕುಡಿಯೋದಕ್ಕೆ ಯೋಗ್ಯವ ಅಂತ. ಈಗ ತಾವು ಹೇಳಬೇಕು. ಕುಡಿಯೋದಕ್ಕೆ ಯೋಗ್ಯವೇ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಏಕೆಂದರೆ ಈ ಒಂದು ಮಳೆ ನೀರಿನ ಕೊಯ್ಲು ಇತ್ತೀಚಿಂದಲ್ಲ. ರವಿಕುಮಾರ್ ಅವರು ಹೇಳಿದಾಗೆ ಇದು 4,000 ವರ್ಷಗಳ ಹಿಂದೆಯೇ ಪ್ಯಾಲೆಸ್ಟೈನ್ ಮತ್ತು ಗ್ರೀಸ್ನಲ್ಲಿ ನೀರಿನ ಅಭಾವ ಉಂಟಾದಾಗ ಇವನ್ನೆಲ್ಲ ಮಳೆ ನೀರಿನ ಕೊಯ್ಲನ್ನು ಅವ್ರು ಮಾಡಿದ್ರು. ಈಗಲೂ ಆ ಒಂದು ಕುರುಹುಗಳಲ್ಲಿ ಇದ್ದಾವೆ. ಸೊ ಹಾಗಾಗಿ ಈ ಒಂದು ಮಳೆ ನೀರಿನ ಕೊಯ್ಲು ಯಾಕಪ್ಪ ಮುಖ್ಯ ಅಂತ ಹೇಳಿದ್ರೆ, ನಮಗೆ ಈಗ ನಗರ ಜೀವನದಲ್ಲಿ ನೀರಿನ ಒತ್ತಡ ಜಾಸ್ತಿ ಆಗ್ತಾಯಿದೆ, ಡಿಮ್ಯಾಂಡ್ ಜಾಸ್ತಿ ಆಗ್ತಾಯಿದೆ. ಅದನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಕೆಪಾಸಿಟಿ ಅರ್ಬನ್ ಲೋಕಲ್ ಬಾಡೀಸ್ಗೆ ಕಡಿಮೆ ಆಗ್ತಾಯಿದೆ. ಹಾಗಾಗಿ ಒಂದು 50%ನಷ್ಟು ನಾವೊಂದು ಈ ಮಳೆ ನೀರನ್ನು ಕೊಯ್ಲನ್ನು ಮಾಡಿಕೊಂಡು ಒಂದು ಸಂಗ್ರಹ ಮಾಡಿಕೊಂಡ್ರೆ ನಿಜಕ್ಕೂ ಒಂದು ಅರ್ಬನ್ ಲೋಕಲ್ ಬಾಡಿ ಮೇಲೆ ನಮಗೆ ಬರ್ಡನ್ನು ಕಡಿಮೆ ಆಗ್ತದೆ. ಮತ್ತು ರಸ್ತೆ ಪಕ್ಕದಲ್ಲಿ ಹರಿದೋಗ್ತಕ್ಕಂಥ ಈ ಮಳೆ ನೀರನ್ನು ನಾವು ತಡೆ ಹಿಡಿದು ಅದನ್ನು ನಾವು ರೀಚಾರ್ಜ್ ಮಾಡೋದಾಗಲಿ, ಅದನ್ನು ಸಂಗ್ರಹಣೆ ಮಾಡೋದು ಇವನ್ನ ಮಾಡಿದ್ರೆ ನಮಗೆ ಒಂದು ಎಕನಾಮಿಕಲ್ ವಯಾಮೀಡಿಯಾ ಸಿಗುತ್ತೆ ಅಂತ ನಮ್ಮ ಅನಿಸಿಕೆ. ಜೊತೆಗೆ ಈ ಒಂದು ಮಳೆ ನೀರು ಏನಪ್ಪ ಅಂತ ಹೇಳಿದ್ರೆ ಭಾಳ ಮೃದು, ಅದು ಸಾಫ್ಟ್ ವಾಟರ್, ಅದು
ಬಹಳ ಕಡಿಮೆ ಹಾರ್ಡ್ನೆಸ್ ಇರುತ್ತೆ ಅದರಲ್ಲಿ. ಜೊತೆಗೆ ಅದರಲ್ಲಿ ಬ್ಯಾಕ್ಟೀರಿಯಾ ಇಸ್ ವೆರಿ ಲೆಸ್. ನಮ್ಮದು IS 10,500 ನಮ್ಮದೇನು ಸ್ಟ್ಯಾಂಡರ್ಡ್ಸ್ ಏನಿದೆ ಅದಕ್ಕೆ ನಾವು ಕಂಪೇರ್ ಮಾಡಿದ್ರೆ ಸೋ ನೆಗ್ಲಿಜಿಬಲ್. ಎಕ್ಸಾಂಪಲ್, ನಾವು ಕಲರು ನಮ್ಮದು IS ಸ್ಟ್ಯಾಂಡರ್ಡ್ ಪ್ರಕಾರದಲ್ಲಿ <5 ಏಸನ್ ಯೂನಿಟ್ ಅಂತ ಇರಬೇಕು. ಇದು ಭಾಳ ಕಡಿಮೆ ಇರುತ್ತೆ, ಒಂದಕ್ಕಿಂತ ಕಡಿಮೆ ಇರುತ್ತೆ. ಇವನ್ ಟರ್ಬಿಡಿಟಿ ತೊಗೊಂಡ್ರೆ ನಮಗೆ <5 ಇರಬೇಕು ಅಂತ ಇದೆ. <5 NTU ನ್ಯಾಪ್ಥಲಾನ್ ಟರ್ಬಿಡಿಟಿ ಯೂನಿಟ್ ಅಂತ ಹೇಳಿ. ಇದು <1 ಇರುತ್ತೆ. ಅದೇನು ಇನ್ನೂ ಕಡಿಮೆನೇ ಇರುತ್ತೆ. ಮೇಲ್ಛಾವಣಿ ಏನಾದರೂ ಸರಿಯಾದ ರೀತಿಯಲ್ಲಿ ಧೂಳು ಮುಕ್ತ ಮಾಡಿದ್ರೆ, ನಮ್ಮ ಅಲ್ಲಿ ಏನು ಡಿಪಾಯಿಷನ್ ಇರುತ್ತೆ ಡಸ್ಟ್ ಎಲ್ಲ ಅದನ್ನು ರಿಮೂವ್ ಮಾಡಿದ್ರೆ ಇನ್ನೂ ಕಡಿಮೆ ಆಗ್ತದೆ. ಅದೇ ರೀತಿ ಬೇರೆ ಬೇರೆ ಈ ಕೆಮಿಕಲ್ ಪ್ಯಾರಾಮೀಟರ್ಸ್ ಲೆಕ್ಕ ಹಾಕೊಂಡ್ರೆ ಪಿ ಎಚ್ ಸ್ವಲ್ಪ ಅಸಿಡಿಕ್ ಇರುತ್ತೆ. ಯಾಕೆಂದರೆ ಅಟ್ಮಾಸ್ಫಿಯರ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅದ್ರಲ್ಲಿ ಕರಗೋದ್ರಿಂದ ಅದು 5.5 to 6.5 ಇರುತ್ತೆ. ಆ್ಯಕ್ಚುಲಿ ಅದು ಸ್ಟ್ಯಾಂಡರ್ಡ್ಸ್ ಪ್ರಕಾರ 6.5 to 8.5 ಇರಬೇಕು. ಅದು TDS ಪ್ರಮಾಣ ಭಾಳ ನೆಗ್ಲಿಜಿಬಲ್, <500 ಇರಬೇಕು. ಇದರಲ್ಲಿ 10 to 40 ಇರುತ್ತೆ. ಹಾಗೆ ಟೋಟಲ್ ಹಾರ್ಡ್ನೆಸ್ ಇರ್ಬೋದು, ಆಲ್ಕಲಿನಿಟಿ ಇರ್ಬೋದು, ಕ್ಲೋರೈಡ್ ಇರ್ಬೋದು, ಸಲ್ಫೇಟ್ ಇರ್ಬೋದು, ನೈಟ್ರೇಟ್ ಇರ್ಬೋದು, ಭಾಳಷ್ಟು ಕಡಿಮೆ ಪ್ರಮಾಣದಲ್ಲಿ 100ರಲ್ಲಿ 1% ಮಾತ್ರ ಇದರಲ್ಲಿ ಇರ್ತದೆ. ಜೊತೆಗೆ ಹೆವಿ ಮೆಟಲ್ಸ್ ತಮಗೆ ಗೊತ್ತಿರೋ ಹಾಗೆ ಈ ಲೆಡ್ ಇರ್ಬೋದು, ಐರನ್ ಇರ್ಬೋದು, ಕಾಪರ್ ಇರ್ಬೋದು, ಜಿಂಕ್ ಇರ್ಬೋದು, ಇದೆಲ್ಲ ಬಹಳಷ್ಟು ಕಡಿಮೆ ಇರುತ್ತೆ. ಅದು 0.01 ಇರಬೇಕು ಅಂದರೆ 0.005 ಇರುತ್ತೆ. ಹೀಗೆ ಇದರ ಕ್ವಾಲಿಟಿ ಎಲ್ಲ ಭಾಳ ಜೆನ್ಯೂನ್ ಇರುತ್ತೆ. ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ಕುಡಿಲಿಕ್ಕೆ ಯೋಗ್ಯವಾಗಿರುತ್ತೆ. ಜೊತೆಗೇನಪ್ಪ ಅಂತ ಕುಡಿಯೋದಕ್ಕಿಂತ ಮುಂಚಿತವಾಗಿ ನಮ್ಮದನ್ನು ಟೋಟಲ್ ಕೋಲಿಫಾರ್ಮ್ ಅಂತ ಬ್ಯಾಕ್ಟೀರಿಯಾ ಇದೆಯಲ್ಲ ಅದನ್ನು ಸ್ವಲ್ಪ ನಾವು ನೋಡಬೇಕಾಗತ್ತೆ. ಯಾಕೆಂದರೆ ಬ್ಯಾಕ್ಟೀರಿಯಾ ಫೀಕಲ್ ಕಂಟಾಮಿನೇಷನ್ನು ಮತ್ತು ಟೋಟಲ್ ಕೋಲಿಫಾರ್ಮ್ಸ್ ಏನಿದೆ, ಈ ಕೋಲಿ ಅಂತ ಏನಿದೆ, ಈ ಕೋಲಿ ಇರಲೇಬಾರ್ದು, ಟೋಟಲ್ ಕೋಲಿಫಾರ್ಮ್ ಇರಲೇಬಾರ್ದು ಕುಡಿಯೋ ನೀರಿನಲ್ಲಿ. ಸ್ವಲ್ಪ ಪ್ರಮಾಣದಲ್ಲಿರುತ್ತೆ. ಹಾಗಾಗಿ ಅದನ್ನು ಕುಡಿಬೇಕಾಗ್ತದೆ. ಇಲ್ಲ ಅದನ್ನು UV ರೈಸ್ ಮುಖಾಂತರ ಪಾಸ್ ಮಾಡಬೇಕು, ಆ ಥರದಲ್ಲಿ ಕುಡಿಬೇಕಾಗುತ್ತೆ. ಇಲ್ಲ RO ಮುಖಾಂತರ ನಾವು ಪಾಸ್ ಮಾಡಿ ಅದನ್ನು ಕುಡಿಬೇಕಾಗ್ತದೆ. ಪೋರ್ಟಬಲ್ ಆದರೆ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ಸರ್, ಈಗ ವಾತಾವರಣನೇ ಹೆಚ್ಚು ಕಲುಷಿತ ಆಗ್ತಾ ಇದೆ ಅಂತ ಹೇಳಲಾಗತ್ತೆ. ಅಂತಹ ಕಲುಷಿತ ವಾತಾವರಣದ ಮೂಲಕನೇ ಮಳೆ ನೀರು ಬರೋದು. ಹಾಗಾಗಿ ವಾತಾವರಣದ ಕಲ್ಮಶವನ್ನು ಆ ನೀರು ತೆಗೆದುಕೊಂಡು ಬರುತ್ತೆ ಅಂತ ತಮಗನ್ಸೋದಿಲ್ವಾ? ಹೌದು. ಯಾಕೆಂದರೆ ನಮ್ಮಲ್ಲಿ ಅರ್ಬನೈಸೇಷನ್ನು, ಇಂಡಸ್ಟ್ರಿಯಲೈಸೇಷನ್ ಇವೆಲ್ಲ ಇರೋದ್ರಿಂದ ನಮಗೆ ಅಲ್ಲಿ ಹೊರಸೂಸ್ತಕ್ಕಂಥ ಏನು ಒಂದು ಸ್ಮೋಕ್ ಏನಿದೆ ಅದು ನ್ಯಾಚುರಲ್ ಆಗಿ ಅದ್ರಲ್ಲಿ ಕರಗುತ್ತೆ, ಗಾಳಿನಲ್ಲಿ ಕರಗುತ್ತೆ. ಅದು ಜೊತೆಯಲ್ಲಿ ಅದು ಮಳೆ ನೀರಿನ ಜೊತೆ ಅದನ್ನು ಮಿಕ್ಸ್ ಆಗ್ತದೆ, ಸೇರುತ್ತೆ. ಹಾಗಾಗಿ ನಾವು ಅದನ್ನು ಬಾಯ್ಲ್ ಮಾಡೋದ್ರ ಮುಖಾಂತರ, ಡಿಸ್ಇನ್ಫೆಕ್ಷನ್ ಮಾಡೋದ್ರ ಮುಖಾಂತರ ಅದನ್ನು ಕಂಟ್ರೋಲ್ ಮಾಡ್ಕೋಬೋದು. ಹೇಳಿ ರವಿಕುಮಾರ್. ನಿಮ್ಮದು ಪ್ರಶ್ನೆ ಸ್ವಲ್ಪ ಜಾಣತನದ ಪ್ರಶ್ನೆ. ಯಾಕೆಂದರೆ ನಾವು ಹಿಡಿಯೋ ಮಳೆ ನೀರಲ್ಲಿ ಮಾತ್ರ ಅಲ್ಲ ಕರಗಿರೋದು. ನೀವು ಕುಡಿಯೋ ಕಾವೇರಿಲಿ, ಕಬಿನಿಲಿ ಮತ್ತು ನಿಮ್ಮ ಅಂತರ್ಜಲ ಎಲ್ಲದರಲ್ಲೂ ಇದು ಅಟ್ಮಾಸ್ಫಿಯರ್ಲಿರೋ ಕಂಟ್ಯಾಮಿನೇಷನ್ ಇದ್ದೇ ಇರುತ್ತೆ. ಸೊ ಅದೇನು ಇದಕ್ಕೊಂದು ವಿಶೇಷ ಅಂತ ಅಲ್ಲ. ಬಟ್ ನಮ್ಮ ಚಾವಣಿ ಮೇಲಿರೋ ಧೂಳು ಸೇರದೇ ಇದ್ದಂಗೆ ಜೋಪಾನ ಮಾಡಬೇಕು. ಅದಕ್ಕೆ ನಾವು ಕ್ರಮ ತೊಗೋಬೋದು. ಈಗ ತಾಂತ್ರಿಕತೆಗಳ ಬಗ್ಗೆ ಬರೋಣ ರವಿ. ಬಹಳ ಹಿಂದೆ ಚಾವಣಿ ನೀರ ಸಂಗ್ರಹಣೆ ಸ್ವಲ್ಪ ಕಷ್ಟದಾಯಕವಾಗಿತ್ತು. ಆದರೆ ಈಗ ಬಹಳ ಸರಳವಾದಂತಹ ತಾಂತ್ರಿಕತೆಗಳು ಬಂದಿದ್ದಾವೆ. ಅಲ್ಲಿಂದ ಇಲ್ಲಿಗೆ ಏನು ಬದಲಾವಣೆಗಳಾಗಿದ್ದಾವೆ ನೀರಿನ ಸಂಗ್ರಹಣೆ ತಾಂತ್ರಿಕತೆಯಲ್ಲಿ? ಈಗ ಚಾವಣಿ ನೀರು ಕೊಯ್ಲು ಅಲ್ಲಿಂದ ಶುರು ಮಾಡೋಣ, ಹೇಳಿ ಸರ್. ಹಿಂದೆ ಅದನ್ನು ಬೇಕು ಅಂದರೆ ಅದಕ್ಕೆ ಬೇಕಾದಂಥ ಪರಿಕರಗಳು ಇರ್ತಾಯಿದ್ವು. ನಾವು ಚಾವಣಿಯಿಂದ ನೀರು ಹಿಡಿಬೇಕು ಅಂದರೆ, ಅದು ಹೆಂಚಿನ ಮನೆಯೆಲ್ಲ ಇರ್ತಾಯಿದ್ರೆ ಅದಕ್ಕೆ ದೋಣಿಗಳು ಅಂತ ಹಾಕ್ತಾಯಿದ್ವಿ. ಅದಕ್ಕೆ ಅರ್ಧ ಕಟ್ ಪೈಪೇ ಸಿಗ್ತಾ ಇರಲಿಲ್ಲ. ನಾವು ಸಾಮಿಲಿಗೆ ತೊಗೊಂಡು ಕಟ್ ಮಾಡಿ ಎಲ್ಲ ಮಾಡಿದ್ದುಂಟು ಒಂದು ಕಾಲದಲ್ಲಿ. ಬಟ್ ತದನಂತರ ಅದಕ್ಕೆ ಬೇಕಾದಂಥ ಮೋರಿ ಅಥವಾ ದೋಣಿಗಳು ಪ್ಲಾಸ್ಟಿಕ್ನಲ್ಲಿ ಮಾಡಿದಂಥದ್ದು, ಒಳ್ಳೆಯ ಗುಣಮಟ್ಟದ ದೋಣಿಗಳು, ಅದಕ್ಕೆ ಬೇಕಾದಂಥ ಸಪೋರ್ಟ್ಗಳು, ಜಾಯಿಂಟ್ಗಳು ಬರೋಕ್ಕೆ ಶುರುವಾಯಿತು.
ಅದರಿಂದ ಸುಮಾರು ನಮ್ಮ ಕೆಲಸ ಸುಲಭ ಆಯಿತು. ಮತ್ತು ಫಿಲ್ಟರ್ ಮಾಡೋದಕ್ಕೂ ಅಷ್ಟೇ, ನಾವೀಗಲೂ ಸಹ ನಮಗೆ ಹೆಚ್ಚಿನ ಪ್ರಮಾಣದ ನೀರನ್ನ ಸಂಗ್ರಹಣೆ ಮಾಡಬೇಕು ಅಂದರೆ ಮರಳಿನ ಶೋಧಕವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕೆಂದರೆ ಅದರಲ್ಲಿ 2 ಅಡ್ವಾಂಟೇಜ್ ಇದೆ. ಒಂದು ಒಳ್ಳೆ ಗುಣಮಟ್ಟ, ಇನ್ನೊಂದು ಸಾಕಷ್ಟು ಸೈಜ್ನ ನಾವು ಮಾಡಿಕೊಂಡ್ರೆ ಚೂರು ನೀರು ಕಳ್ಕೊಳ್ಳದೆ ಹಿಡಿಯೋಕ್ಕಾಗುತ್ತೆ. ಬಟ್ ಒಂದು ಇವತ್ತು ಬದಲಾವಣೆ ಆಗಿರೋದು ಅಂದರೆ ಜನಕ್ಕೆ ಇದನ್ನು ಕ್ಲೀನ್ ಮಾಡೋದೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಆನ್ಲೈನ್ ಫಿಲ್ಟರ್ಸ್ ಅಂತ ಬರುತ್ತೆ, ಹರಿಯುವ ವಾಹಕದಲ್ಲೇ ಅಳವಡಿಸ್ಕೊಳ್ಳುವಂಥದ್ದು. ಸೊ ಅವುಗಳನ್ನು ಅಷ್ಟೇ ಸುಮಾರು ಕೆಲಸ ಮಾಡುತ್ತೆ, ಆದರೆ ಸುಮಾರು ನೀರು ವೇಸ್ಟ್ ಆಗುತ್ತೆ ಅದರಲ್ಲಿ. ಅದಕ್ಕೆ ಅದೊಂದು ಸ್ವಲ್ಪ ಜೋಪಾನ ಇರಬೇಕು. ಹಾಗಾಗಿ ಇದನ್ನು ಅಳವಡಿಸ್ಕೊಳ್ಳೋದು ಭಾಳ ಸುಲಭ ಮತ್ತು ಸರಳ ಆಗಿದೆ. ಹಿಂದೆ ಆದರೆ ಎಲ್ಲ ಹುಡ್ಕೊಂಡು ಬರ್ತಾಯಿದ್ರು, ಇವತ್ತು ಅವ್ರು ಪ್ಲಂಬರೇ ಮಾಡಿಕೊಡ್ತಾರೆ. ಅಲ್ಲ, ಈಗ ಒಂದು ಮನೇನ ಕಟ್ಟಬೇಕು ಅಂತ ಯಾರಾದರೂ ತೀರ್ಮಾನ ಮಾಡಿದ್ರೆ ಅವರು ಇದನ್ನು ಮೊದಲಿಂದಲೇ ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಲಾಗುತ್ತೆ. ಹೌದು ಅಲ್ವೇ? ಹೌದು. ಅದ್ರ ಬಗ್ಗೆ ಒಂಚೂರು ಹೇಳಿ. ಅಂದರೆ ಪೂರ್ವ ಸಿದ್ಧತೆ ಮೊದಲೇ ಮಾಡಿಕೊಂಡ್ರೆ ಏನಾರು ಇಲ್ಲದೇ ಆಮೇಲೆ ಅಳವಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ಮೊದಲೇ ಮಾಡಿಕೊಂಡ್ರೆ ಭಾಳ ಜಾಣತನದಲ್ಲಿ ಸರಳವಾಗಿ ಮಾಡ್ಕೊಳಕ್ಕಾಗುತ್ತೆ. ಚಾವಣಿ ನೀರನ್ನೆಲ್ಲ ಒಂದು ಕಡೆಗೆ ಹರಿಯೋ ಥರ ಮಾಡಿ, ಆ ಥರ ಇದ್ದರೂ ಒಂದು ಜೋಪಾನ ಮಾಡಬೇಕು. ಒಂದೇ ತೂತಿಂದ ಹೊರಗಡೆ ಬರೋ ಥರ ಮಾಡೋದಲ್ಲ, ಒಂದು 2-3 ತೂತಿಂದನೇ ಬರುತ್ತೆ. ಬಟ್ ಅದನ್ನೆಲ್ಲ ಸೇರಿಸಿ ಕೆಳಗಡೆ ತೊಗೊಂಬರ್ಬೇಕಾದ್ರೆ ಈ ಶೋಧಕದ ಮೂಲಕ ಹರಿಸಿ ತೊಟ್ಟಿಗೆ ತಂದು ಬಿಡುವಂಥದ್ದು. ತೊಟ್ಟಿನೂ ಹೇಗೆ ಅಂದರೆ ನಮ್ಮ ಸಂತರ ಇರ್ಬೋದು ಅಥವಾ ನೆಲದ ಮೇಲೆ ಇರ್ಬೋದು, ಬಟ್ ಪೂರ್ತಿ ಮುಚ್ಚಿಗೆ ಇರುವಂಥ ತೊಟ್ಟಿ. ಅದರಲ್ಲೂ ಧೂಳು ಗಾಳಿ ಹೋಗೋದಿಲ್ಲ. ಗಾಳಿ ಆಡೋಕ್ಕೆ ಬರೀ ವೆಂಟಿಲೇಷನ್ ಇರುತ್ತೆ, ಅದು ಪ್ರೊಟೆಕ್ಟೆಡ್ ವೆಂಟಿಲೇಷನ್ ಇರುತ್ತೆ. ಅಷ್ಟಿದ್ರೆ ಗಾಳಿ ಬೆಳಕು ನೀರಿಗೆ ಬೀಳದೇ ಇದ್ದರೆ ಅದು ಎಷ್ಟು ದಿನ ಇಟ್ಟರೂ ಪರಿಶುದ್ಧವಾಗಿರುತ್ತೆ. ಮಳೆ ನೀರಿನ ಇನ್ನೊಂದು ವಿಶೇಷ ಗುಣ ಅದು. ನಾವು ಕಾವೇರಿ ನೀರನ್ನೆಲ್ಲ ನಾವು ಸಂಪಲ್ಲಿ ಹಾಕಿಟ್ರೇ ತೆಗೆದು ನೋಡಿದ್ರೆ ಪಾಚಿ ಇರುತ್ತೆ. ಬಟ್ ಮಳೆ ನೀರು ನೀವು ವರ್ಷಗಟ್ಟಲೆ ಇಟ್ಟರೂ ಪಾಚಿ ಕಟ್ಟಲ್ಲ. ಯಾಕೆಂದರೆ ಅದರಲ್ಲಿ ಒಂದು ಸೂರ್ಯನ ಬೆಳಕು ಬೇಕು, ಇನ್ನೊಂದು ಲವಣಾಂಶಗಳು ಬೇಕು. ಅದೆರಡೂ ತೀವ್ರ ಕೊರತೆ ಇದೆ. ಆದ್ದರಿಂದ ಅಲ್ಲಿ ಜೀವಿಗಳು ಇರೋದಕ್ಕೆ ಸಾಧ್ಯ ಇರೋದಿಲ್ಲ. ಹಾಗೆ ಪರಿಶುದ್ಧವಾದ ನೀರು ಇರುತ್ತೆ ಅಲ್ಲಿ. ಆರ್ಗ್ಯಾನಿಕ್ ಮ್ಯಾಟರ್ ಇರೋದೇ ಇಲ್ಲ. ಜೊತೆಗೆ ಏನಪ್ಪ ಅಂದ್ರೆ ಮೇಲ್ಗಡೆ ಚಾವಣಿನಲ್ಲಿ ಮಳೆ ನೀರು ಹರಿಯೋದಕ್ಕಿಂತ ಮುಂಚಿತವಾಗಿ ಕೆಲವು ಸ್ಕ್ರೀನ್ಸ್ಗಳನ್ನು ಹಾಕ್ಕೊಂಡ್ರೆ, ಮೆಷನ್ನು ಹಾಕ್ಕೊಂಡ್ರೆ ಅಲ್ಲಿ ಎಲೆಗಳನ್ನು ರಿಮೂವ್ ಮಾಡ್ಬೋದು, ಡೆಬ್ರೀಸ್ನೆಲ್ಲ ರಿಮೂವ್ ಮಾಡ್ಬೋದು. ಹಾಗಾಗಿ ಡಸ್ಟ್ ಉಳಿದ ಒಂದು ಕಂಟೆಂಟ್ ಇರ್ತಕ್ಕಂಥ ನೀರು ಮಾತ್ರ ಕೆಳಗಡೆ ಬರ್ತದೆ. ಅದನ್ನು ನಾವು ಫಿಲ್ಟರ್ ಮಾಡೋದ್ರ ಮುಖಾಂತರ ತದನಂತರ ಅದನ್ನು ಎಕ್ಸೆಸ್ ವಾಟರ್ ಏನಾದ್ರು ಬಂತು ಅಂತ ಹೇಳಿದ್ರೆ ನಾವು ರೀಚಾರ್ಜ್ ಪಿಟ್ಗಳನ್ನು ಮಾಡಿಕೊಂಡು, ರೀಚಾರ್ಜ್ ಪಿಟ್ ಮಾಡೋದು ಭಾಳ ಸರಳ. 3 ಲೇಯರ್ನ ಒಂದು ಕೆಳಗಡೆ ಬೌಲ್ಡರ್ಸ್ ಹಾಕಿ, ಒಂದು 40 mm ಡೌನ್ ಸೈಜ್ ಜಲ್ಲಿ ಹಾಕಿ, ಅದ್ರ ಮೇಲೆ ನಾವು ಮರಳು ಹಾಕಿ, ಅದ್ರ ಮೇಲೆ ಒಂದು ಮೆಶ್ ಹಾಕಿ, ಅದ್ರ ಮುಖಾಂತರ ನಾವು ಪೂರಕ ಮಾಡ್ಬೋದು. ಗಣೇಶ್, ನಾನೊಂದು ಆ್ಯಡ್ ಮಾಡ್ತೀನಿ. ಇದು ಒಂದು ಸ್ಟ್ಯಾಂಡರ್ಡ್ ಮೆಥಡ್ ನೀವು ಹೇಳ್ತಾ ಇದ್ದೀರಾ. ಬಟ್ ನಾವು ನಮ್ಮ ಗ್ರಾಮಾಂತರ ಪ್ರದೇಶ ಮನೆಗಳಲ್ಲಿ ಮಾಡೋಕ್ಕೆ ಅಷ್ಟೆಲ್ಲ ಮಾಡಲೇಬೇಕಾಗಿರಲ್ಲ. ಸಿಮೆಂಟ್ ರಿಂಗ್ಗಳನ್ನ ಬಳಕೆ ಮಾಡಿ ಭೂಮಿಲಿ 3 ಅಡಿ ಆಳ, 3 ಅಡಿ ಡಯಾಮೀಟರ್ ಅಂತ ಒಂದು 3 ರಿಂಗ್ಗಳನ್ನ ಹಾಕ್ಕೊಂಡು ಅದಕ್ಕೆ ಮುಚ್ಚಳ ಹಾಕಿದ್ರೆ ಸಾಕು. ನಾವು ಈ ಜಲ್ಲಿಯೆಲ್ಲ ತುಂಬಿಸ್ಲೇಬೇಕಾಗಿಲ್ಲ. ಯಾಕೆಂದರೆ ಮಣ್ಣೇನೆ ಒಂದು ಒಳ್ಳೆ ಶೋಧಕವಾಗಿ ಕೆಲಸ ಮಾಡುತ್ತೆ. ನಾವು ಈ ಮೇಲ್ಗಡೆ ಮಾಡೋ ಅಗತ್ಯ ಇರಲ್ಲ. ನಾನು ಯಾಕೆ ಅಲ್ಲ, ನಗರ ಪ್ರದೇಶದಲ್ಲಿ ನಮಗೆ ಆ ಗ್ರಾಮೀಣ ಪ್ರದೇಶದಷ್ಟು ನಮಗೆ ಅಲ್ಲ, ನಗರ ಪ್ರದೇಶದಲ್ಲೂ ನಾವು ಅದೇನು ಮಾಡಬೇಕಾಗಿಲ್ಲ. ಮಣ್ಣೇ ಒಳ್ಳೆ ಶೋಧಕ. ಮಣ್ಣಿನ ಪದರಗಳ ಮೂಲಕ ನಾವು ಕಲ್ಲೆಲ್ಲ ಇಟ್ಟರೆ ನಾವು ಅಲ್ಲಿ ಇದ್ದಂಥ ಎಲೆಗಳು ಅಲ್ಲೇ ಕೂತಿರುತ್ತೆ. ಅಲ್ಲ, ಎಲೆ ಮೇಲೆ ಮೊದಲೇ ರಿಮೂವ್ ಮಾಡಿಬಿಡ್ತೀವಲ್ಲ ಸರ್ ಮೇಲ್ಗಡೆ. ಅಲ್ಲ, ಅಕಸ್ಮಾತ್ ಹೋದ್ರೂ ಅಲ್ಲಿ ಮೇಲ್ಪದರದಲ್ಲೇ ಇರುತ್ತೆ. ನೀರು ಹರ್ಕೊಂಡು ಮಣ್ಣಲ್ಲೇ ಶೋಧನೆ ಆಗಿ ಹೋಗುತ್ತೆ. ಸೊ ನಾವು ಅದನ್ನು ಹಾಕಬೇಕಾಗಿಲ್ಲ ಜಲ್ಲಿ ಎಲ್ಲ ಅಂತ. ಓಕೆ, ಈಗ ಗಣೇಶನ್ ಅವರು ಈಕೋಲಿ ಬ್ಯಾಕ್ಟೀರಿಯಾ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಈಗ ಮಳೆ ನೀರಿನಲ್ಲಿ ಇದು ಸೇರೋವಂತಹ ಸಂದರ್ಭ ಹೇಗೆ? ಮಳೆ ನೀರು ಅಂತಲ್ಲ, ಯಾವುದೇ ನೀರಾದ್ರೂ ಅನೇಕ ಘಟ್ಟದಲ್ಲಿ ಅದಕ್ಕೆ ಕಂಟ್ಯಾಮಿನೇಷನ್ ಆಗ್ಬೋದು. ಮೇಲೆ ಬಿದ್ದಾಗ, ಹರಿಯುವಾಗ, ಶೇಖರಣೆಯಲ್ಲಿ, ಬಳಕೆ ಮಾಡಿದಾಗ ಸಹ ನಾವು ಹಾಕೋ ಪಾತ್ರೆ, ಕೈ ಇರುತ್ತಲ್ಲ, ಅದರಿಂದನೂ ಕಂಟ್ಯಾಮಿನೇಟ್ ಆಗ್ಬೋದು. ಆದ್ದರಿಂದ ಕುಡಿಯೋ ನೀರು ಯಾವುದೇ ಮೂಲಕ ನಾವು ಹಿಡಿದ್ರೂ ಕುಡಿಯೋದಕ್ಕಿಂತ ಮುಂಚೆ ಒಂದು ಸತಿ ಬ್ಯಾಕ್ಟೀರಿಯಾಲಜಿಕಲ್ ಕ್ವಾಲಿಟಿ ಕಾಪಾಡಲೇಬೇಕು. ಅದಕ್ಕೆ ಅನೇಕ ವಿಧಗಳಿದೆ. ಅವರಾಗಲೇ ಹೇಳಿದ್ರು ಅಲ್ಲಿ ಏನು UV ಎಲ್ಲ. ಅದಿಲ್ಲದೆ ಇನ್ನೂ ಕೆಲವು ವಿಧಾನಗಳಿದೆ. ಒಂದು ಒಳ್ಳೆ ಫಿಲ್ಟರ್ ಮಾಡಿಕೊಂಡ್ರೆ ನಮಗೆ ಒಂದು ಅಲ್ಟ್ರಾ ಫಿಲ್ಟರ್ಸ್ ಅಂತ ಸಿಗುತ್ತೆ. ಮೆಕ್ಯಾನಿಕಲ್ ಆ್ಯಕ್ಷನಲ್ಲೇ ಸುಮಾರು ರಿಮೂವಲ್ ಆಗುತ್ತೆ. ಹೇಗೆ ಅಂತೀರಿ? ಅಲ್ಲ, ಅಲ್ಟ್ರಾ ಫಿಲ್ಟರ್ಸ್ ಅಂತಲೇ ಫಿಲ್ಟರ್ ಮಾರುಕಟ್ಟೆನಲ್ಲಿ ಸಿಗುತ್ತೆ. ವೈಯಕ್ತಿಕವಾಗಿ ಮಾಡ್ಕೊಳಕ್ಕಲ್ವೇ? ವೈಯಕ್ತಿಕವಾಗಿ ಮಾಡ್ಕೊಳ್ಳೋದೊಂದಿದೆ. ನಮ್ಮಲ್ಲಿ ಕ್ಯಾಂಡಲ್ ಫಿಲ್ಟರ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ. ಅದನ್ನು ತಂದಿಟ್ಕೊಂಡ್ರೆ ಕ್ಯಾಂಡಲ್ ಫಿಲ್ಟರಲ್ಲಿ ಹಾಕೋದು, ಅಲ್ಲಿ ಫಿಲ್ಟರ್ ಆಗುತ್ತೆ. ಕೆಳಗಡೆ ಪಾತ್ರೆ ಎಲ್ಲಿ ಶೇಖರಣೆ ಆಗುತ್ತೆ ಅಲ್ಲಿ ನೀವು ನಿಮ್ಮ ಸಿಲ್ವರ್ ಪರಿಕರಗಳನ್ನ ಹಾಕೋದು. ಒಂದು ಫಾಯಿಲ್, ಬೆಳ್ಳಿ ಫಾಯಿಲ್ ಅಂತಲ್ಲ, ನಿಮ್ಮದು ಬೆಳ್ಳಿ ಯಾವ್ದಾರ ಐಟಮ್ಸ್ ಹಾಕ್ಬೋದು. ತಟ್ಟೆ, ಹರಿವಾಣ ಎಲ್ಲ ನಮ್ಮ ಅಲ್ಮೇರಲ್ಲಿ ಇರುತ್ತಲ್ಲ, ಅದು ಅಲ್ಲಿಡೋದಕ್ಕಿಂತ ತೆಗೆದು ನಿಮ್ಮ ನೀರಲ್ಲಿಡಿ. ಬೆಸ್ಟ್ ಡಿಸ್ಇನ್ಫೆಕ್ಟೆಂಟ್. ಸ್ವಲ್ಪ ಕಾಂಟ್ಯಾಕ್ಟ್ ಟೈಮ್ ಬಿಟ್ಟರೆ ಸಾಕು. ಇದ್ದಿದ್ದು ಕೆಲವು ಬ್ಯಾಕ್ಟೀರಿಯಾ ಏನಾರು ಅಕಸ್ಮಾತ್ ಇದ್ರೂ ಸಹ
ನಾಶ ಆಗುತ್ತೆ. ಸೊ ಇದು ಭಾಳ ಸರಳವಲ್ಲ. ಅಲ್ಲ, ಈಗ ಎಷ್ಟು ನೀರಿಗೆ ಎಷ್ಟು ಪ್ರಮಾಣದ ಬೆಳ್ಳಿ ಆ ಥರದ್ದೇನಿಲ್ವ ಲೆಕ್ಕಾಚಾರ? ಅದು ಸಾಂದ್ರತೆಗೆ ತಕ್ಕಂತ ಕರಗತ್ತಷ್ಟೇ. ಅಲ್ಲಲ್ಲ, ನೀವು ಕರೆಕ್ಟ್ ಅದಕ್ಕೆ ಬೇಕು. ಅದಕ್ಕಿಂತ ತುಂಬ ಲೆಕ್ಕಾಚಾರ ಮಾಡಬೇಕಾಗಿಲ್ಲ. ನಿಮ್ಮದೊಂದು ಫಿಲ್ಟರ್ ಇರೋದ್ರಲ್ಲಿ ಒಂದೆರಡು ತಟ್ಟೆ ಆ ಥರ, ಯಾಕೆಂದರೆ ಸಾಕಷ್ಟು ಏರಿಯಾ ಇರಬೇಕು. ತಟ್ಟೆ ಒಂದು ಚೊಂಬು ಅಲ್ಲಿ ಇಟ್ಟಿದ್ರೆ ನಾವು ಎಷ್ಟೋ ಜನಕ್ಕೆ ತಮಾಷೆ ಮಾಡ್ತೀವಿ, ನೀವು ಅಲ್ಮೇರಲ್ಲಿ ಇಡೋದಕ್ಕಿಂತ ಇದ್ರೊಳಗಡೆ ಇಡಿ ಕೆಲಸನೂ ಮಾಡ್ತಾ ಇರುತ್ತೆ ಅಂತ. ಸೊ ಆ ಥರ ಸರಳ ವಿಧಾನಗಳು ಸಹ ಇದೆ, ಅದನ್ನು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲ, ನನ್ನ ಪ್ರಶ್ನೆ ಇದ್ದಿದ್ದು ಈಕೋಲಿ ಬ್ಯಾಕ್ಟೀರಿಯಾ ಎಲ್ಲಿ ಯಾವ ಮೂಲದಿಂದ ಅದಕ್ಕೆ ಮೇಲ್ಗಡೆ ಚಾವಣಿ ಇದೆಯಲ್ಲ, ಅಲ್ಲ ಈ ಚಾವಣಿಲಿ ಅಲ್ಲಿಗೆ ಎಲ್ಲಿ ಬರುತ್ತೆ ಅಂದರೆ ಯಾವುದೋ ಹಕ್ಕಿ ಡ್ರಾಪ್ ಇರಬಹುದು, ಇಂಥದ್ದಿರ್ಬೋದು, ಪೆಟ್ಟುಗಳಿರ್ಬೋದು, ನಾಯಿ ಇಂಥದ್ದು ಹೋಗೋದು, ನಾವೇ ಚಪ್ಪಲಿ ಹಾಕೊಂಡು ಹಿಡಿಯೋದು ಒಂದು ಅಭ್ಯಾಸ ಇರುತ್ತೆ. ನಮ್ಮ ಚಪ್ಪಲಿನೇ ಒಂದು ದೊಡ್ಡ ಕಾರಣ ಆಗುತ್ತೆ. ಅದಕ್ಕೆ ರಾಜಸ್ಥಾನೆಲ್ಲ ರೂಫ್ ಟು ರಾಫ್ ಹಾರ್ವೆಸ್ಟಿಂಗ್ ಹಿಂದೆಯಿಂದ ಮಾಡ್ತಿರೋ, ಅಲ್ಲಿ ಸಂಸ್ಕೃತಿನೇ ಹಾಗೆ, ಚಪ್ಪಲಿ ಗಿಪ್ಪಲಿ ಹಾಕೊಂಡು ಮೇಲೆ ಹೋಗೋ ಹಂಗೆ ಇಲ್ಲ. ಸೊ ಆ ಥರ. ಇನ್ನೊಂದು ಹ್ಯಾಂಡ್ಲಿಂಗ್, ನಾವು ಹಿಂದೆ ಏನು ಕೈ ಹಾಕಿ ಅಥವಾ ಪಾತ್ರೆ ಹಾಕಿ ಈ ಥರ ಹಿಡಿಯೋದು, ಈ ಥರ ಏನಾದ್ರು ವಿಧಾನಗಳಿದ್ದರೆ ಕೈಯಿಂದ ಹೋಗೋದಕ್ಕೂ ಸಂಭವ ಇರುತ್ತೆ. ಆದ್ದರಿಂದ ಶೇಖರಣೆಯಲ್ಲಿ ಹ್ಯಾಂಡ್ಲಿಂಗಲ್ಲಿ ಯಾವಾಗ ಬೇಕಾದ್ರೂ ಇದಾಗ್ಬೋದು. ಅದಕ್ಕೆ ಕುಡಿಯೋದಕ್ಕಿಂತ ಮುಂಚೆ ಒಂದು ಸತಿ ಈ ಥರ ಶುದ್ಧಗೊಳಿಸಿ ಕುಡಿಯೋದು ಉತ್ತಮ. ಗಣೇಶನ್ ಅವರೇ, ಈಗ ಸ್ವಲ್ಪ ಹಳ್ಳಿ ಕಡೆಗೂ ನಾವು ಹೋಗೋಣ. ಈಗ ಜಮೀನು ಅಲ್ಲಿ ಬಾವಿ ಗೀವಿ ಮಾಡ್ಕೊಂಡಿರ್ತಾರೆ. ಈಗ ಅಂಥ ಕಡೆಗಳಲ್ಲಿ ಸಂರಕ್ಷಣೆ ಮಾಡುವಾಗ ಅಥವಾ ತೋಟದ ಮನೆಗಳಲ್ಲಿ ಸಂರಕ್ಷಣೆ ಮಾಡುವಾಗ ಅಲ್ಲಿ ಯಾವ ರೀತಿ ನಾವು ಗುಣಮಟ್ಟವನ್ನು ಖಾತ್ರಿ ಮಾಡ್ಕೋಬೇಕಾಗತ್ತೆ? ಯಾಕೆ ರವಿಕುಮಾರ್ ಸರ್ ಹೇಳಿದಾಗೆ ಭಾಳ ಸಿಂಪ್ಲೆ ಸರ್. ಅರ್ಬನ್ ಏರಿಯಾದಲ್ಲೇ ಸರಳವಾಗಿ ಮಾಡ್ಬೋದು ಅಂದರೆ ಇನ್ನು ಗ್ರಾಮೀಣ ಪ್ರದೇಶಕ್ಕೆ ತುಂಬ ಸರಳವಾಗಿ ಮಾಡ್ಬೋದು. ಈಗ ತೋಟಗಾರಿಕೆಯಲ್ಲಿ ಮತ್ತು ಕೃಷಿನಲ್ಲಿ, ಈ ಕೃಷಿನಲ್ಲಿ ಕೃಷಿ ಹೊಂಡ ಅಂತ ಈಗಾಗಲೇ ಮಾಡಿರ್ತಾರೆ. ಆ ಕೃಷಿ ಹೊಂಡದ ಉದ್ದೇಶನಷ್ಟೇ ರೀಚಾರ್ಜ್ ಆಗಬೇಕು ಅನ್ನೋ ಉದ್ದೇಶ. ಜೊತೆಗೆ ಸುತ್ತಮುತ್ತಲ ಏರಿಯಾ ಎಲ್ಲ ಏನು ಅಂದರೆ ಸ್ವಲ್ಪ ತಂಪಾಗಿರಬೇಕು, ವಾಟರ್ ಬೋರ್ನ್ ಅಲ್ಲ, ನಮ್ಮ ವಾಟರ್ ಲಾಗ್ಡ್ ಏರಿಯಾ ಅಂದರೆ ಸ್ವಲ್ಪ ಅಲ್ಲಿ ನೀರಿನ ಅಂಶ ಕೆಳಗೆ ಇರಬೇಕು ಅನ್ನೋ ದೃಷ್ಟಿನಲ್ಲಿ ಸಸ್ಯ ಸಂಪತ್ತೆಲ್ಲ ಚೆನ್ನಾಗಿರುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಂತೇಳಿ. ಇಲ್ಲೂ ಸಹಿತ ನಾವು ಸ್ವಲ್ಪ ಲೋಯರ್ ಏರಿಯಾದಲ್ಲಿ ಒಂದು ಗುಂಡಿ ಮಾಡಿಕೊಂಡು ಬೇರೆ ನಾವು ಅಲ್ಲಿ ಫರೋಸ್ಗಳನ್ನ ಮಾಡಿಕೊಂಡು ಮಳೆ ಬಂದ ನೀರು ಆ ಗುಂಡಿನಲ್ಲಿ ನಾವು ಕಲೆಕ್ಟ್ ಆಗಿ ಅಲ್ಲಿ ನಾವು ಹಿಂಗಂಥ ವ್ಯವಸ್ಥೆಗಳನ್ನ ಮಾಡ್ಕೋಬೋದು ನಾವು. ಇಲ್ಲ ಅದು ಹಿಡಿದಿಟ್ಟುಕೊಂಡು ಅದನ್ನು ನಾವು ಅವಶ್ಯಕತೆ ಇದ್ದಾಗ ಅದನ್ನು ಬಳಕೆ ಮಾಡ್ತಕ್ಕಂಥ ವ್ಯವಸ್ಥೆನೂ ಮಾಡ್ಕೋಬೋದು. ಜೊತೆಗೆ ನಮ್ಮಲ್ಲಿ ಬೋರ್ವೆಲ್ ತೆಗೆಸಿರ್ತೀವಿ, ಬೋರ್ವೆಲ್ ಅಬ್ಯಾಂಡನ್ ಆಗಿರುತ್ತೆ, ಅದು ಡಿಫಂಕ್ಟ್ ಆಗಿರುತ್ತೆ. ಅಂಥ ಬೋರ್ವೆಲ್ಗೂ ಸಹಿತ ಸುತ್ತ ಅದನ್ನು ನಾವು ಎಕ್ಸ್ಕವೇಟ್ ಮಾಡಿಬಿಟ್ಟು ಅಲ್ಲಿ ನಾವು ಫಿಲ್ಟರ್ ಮೀಡಿಯಾಗಳನ್ನ ನಾವು ಹೇಳಿದೆ ನಾನು. ಯಾಕೆಂದರೆ ಬೋರ್ವೆಲ್ ವಾಟ್ರ್ ಅದು ಫಿಲ್ಟರ್ ಆದರೆ ನಮಗೆ ಆಕ್ವಿಫರಿಗೆ ಅದು ನೇರವಾಗಿ ಶುದ್ಧವಾದಂಥದ್ದು ಆಕ್ವಿಫರ್ ಸೇರ್ತದೆ. ಹಾಗೆ ಫಿಲ್ಟರ್ ಮಾಡಿಕೊಂಡು ಅದ್ರ ಮುಖಾಂತರ ನಾವು ರೀಚಾರ್ಜ್ ಮಾಡ್ಕೋಬೋದು. ಈ ಥರದ್ದು ಸಹ ಇದು ಇದೆ. ಅದಕ್ಕೆ ಬೆನಿಫಿಟ್ಸು ಭಾಳ ಸಾಕಷ್ಟಿದೆ, ರೈತರುಗಳಿಗೆ ಸಾಕಷ್ಟು ಪ್ರಯೋಜನವೂ ಇದೆ. ಜೊತೆಗೆ ಸರ್ಕಾರದಿಂದ ಮತ್ತು NGOಗಳಿಂದ ಮತ್ತು ಬೇರೆ ಬೇರೆ ಅರ್ಬನ್ ಲೋಕಲ್ ಬಾಡಿಯಿಂದ ಇದು ಸ್ಕೀಮ್ಗಳೇ ಇದ್ದಾವೆ. ಇದ್ರ ಕೃಷಿ ಹೊಂಡ ಮಾಡಲಿಕ್ಕೂ ಇಷ್ಟು ಅಂತ ಕೊಡ್ತಾರೆ, ಒಂದಿಷ್ಟು ಈ ಸೈಜ್ ಇದ್ದರೆ ಇಷ್ಟು ದುಡ್ಡು ಅಂತ ಕೊಡ್ತಾರೆ. ಜೊತೆಗೆ ನಮಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಇಷ್ಟು ಅಂತ ದುಡ್ಡು ಕೊಡ್ತಾರೆ. ಹಾಗಾಗಿ ಸಾರ್ವಜನಿಕರು ಅದನ್ನು ಬಳಕೆ ಮಾಡಿಕೊಂಡು ಉತ್ತಮವಾದಂಥ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಏನಿದೆ, ಮಳೆ ನೀರಿನ ಕೊಯ್ಲನ್ನ ಅವರು ಅನುಷ್ಠಾನ ಮಾಡ್ಬೋದು. ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ ನೇರ ಫೋನ್ ಇನ್ ಕಾರ್ಯಕ್ರಮಗಳು, ಅನುಭವಿ ರೈತರ ಕಿವಿಮಾತು, ಅಧಿಕಾರಿಗಳ ಹಿತನುಡಿ, ತಜ್ಞರ ವಿಷಯ ಮಂಡನೆ ಹಾಗೂ ಸೂಕ್ತ ಪ್ರಾಯೋಗಿಕ ತರಬೇತಿಗಳ ಆಯೋಜನೆ ಸರಣಿಯ ವಿಶೇಷ. ನೀನೊಂದು ಮಿಂಚಿ ಓಡಾಡಿದೆ ಮನದ ಕಡಲಾಳಕ್ಕೆ, ಅರಸುತ್ತ ಈಜಿದೆ ತೀರವ. ಮೀನು ಕೃಷಿ ಮಾಡಬೇಕೆ? ಹಾಗಾದರೆ ತಪ್ಪದೇ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಬಾನುಲಿ ಸರಣಿ ಮತ್ಸ್ಯತರಂಗ.
ರವಿ, ನೀವು ಗಮನಿಸಿರ್ಬೋದು, ತುಂಬ ಮಳೆ ಬೀಳೋ ಪ್ರದೇಶದಲ್ಲಿ 4 ಗಳಿಗೆ ಒಂದು ಸೀರೆ ಕಟ್ಬಿಟ್ಟು ಅದು ಕೆಳಗಡೆ ಬೀಳೋ ನೀರನ್ನು ನೇರವಾಗಿ ಬಕೆಟಲ್ಲೇ ಹಿಡಿದ್ಬಿಟ್ಟು ಕುಡಿಬಹುದಾ ಅನ್ನೋದು ಒಂದಷ್ಟು ಚಿಕ್ಕಂದ್ರಲ್ಲಿ ನಾವು ನೋಡಿದ್ದೀವಿ. ಯಾಕೆಂದರೆ ಸ್ಲೋಪ್ ಇದಿದ್ರೆ ನಮ್ಮ ಹೆಂಚಿನ ಮನೆ ಇದ್ದಾಗ ಏನಾಗ್ತಿತ್ತು, ನೀರಿನ ಅಭಾವನೂ ಇರ್ತಿತ್ತು ಅವಾಗ. ಯಾಕೆಂದರೆ ಆವಾಗ ಅಲ್ಲೋಗಿ ಬೋರ್ವೆಲ್ ಒತ್ತಿ ನೀರು ತರಬೇಕಾಗಿತ್ತು. ಈ ಮಳೆ ಬಂದಾಗ ಖುಷಿ ಪಡ್ತಿದ್ರು ಅವರು. ಈ ಒಂದು ಪಂಚೆ ಕಟ್ಬಿಟ್ಟು ಸ್ವಲ್ಪ ಅದು ದೋಣಿ ಥರ ಮಾಡಿ ಅದರಲ್ಲಿ ಫಿಲ್ಟರ್ ಆಗೋದು, ಆ ನೀರನ್ನು ಎಲ್ಲ ಹಿಡಿದು ಇಟ್ಕೊಳ್ತಾ ಇದ್ರು. ಎಷ್ಟೋ ದಿವಸಗಳಿಗೆ ಅದು ಸಾಕಾಗ್ತಾ ಇತ್ತು. ಗ್ರಾಮೀಣ ಪ್ರದೇಶದಲ್ಲಿ ತೊಟ್ಟಿ ಮನೆಗಳಲ್ಲಿ ಈ ಸಂಸ್ಕೃತಿ ಹಿಂದೆಯಿಂದ ನಡ್ಕೊಂಡು ಬಂದಿದೆ. ಅವ್ರಿಗಾಗೊಂದು ಸಂತೋಷ ಮನೆ ಒಳಗಡೆ, ಅದು ಹೆಣ್ಮಕ್ಳು ಹೊರಗಡೆ ಹೋಗ್ಬೇಕಾಗಿರಲ್ಲ. ನಿಜ. ಅಲ್ಲ, ಈಗ ತೊಟ್ಟಿ ಮನೆ ಕಾನ್ಸೆಪ್ಟ್ ಏನಿದೆಯಲ್ಲ ಸರ್, ಈಗ ಅದರಲ್ಲಿ ಬೀಳುವಂತಹ ನೀರನ್ನು ನೇರವಾಗಿ ಅವರು ಕುಡಿಯೋದಕ್ಕೆ ಬಳಸ್ಬೋದು ಅಂತೀರ? ಅಲ್ಲ, ನೇರವಾಗಿ ಫಿಲ್ಟರ್ ಮಾಡಿ ಇಟ್ಕೊಳ್ಳೋದು. ಬಟ್ ಅದನ್ನು ಸಹ ಕುಡಿಯೋದಕ್ಕಿಂತ ಮುಂಚೆ ಯಾವಾಗಲೂ ಒಂದು ಗುಡ್ ಪ್ರಾಕ್ಟೀಸ್ ಏನು ಡಿಸ್ಇನ್ಫೆಕ್ಟೆಂಟ್ ಯೂಸ್. ಬಾಯ್ಲ್ ಮಾಡಿದ್ರೆ ಸಾಕು. ಅದೇ ಆದರೆ ಅದ್ರ ಬೇರೆ ಗುಣಮಟ್ಟ ಇದೆಯಲ್ಲ, ಅದು ಕಂಪೇರ್ ಮಾಡೋಕ್ಕಾಗಲ್ಲ ಬೇರೆ ಯಾವುದಕ್ಕೂ. ಅದರ ಒಳ್ಳೆ ಗುಣಗಳನ್ನು ಹೇಳ್ಬೋದಾ ಸರ್? ಮುಂಚೆ ಎಲ್ಲ ತುಂಬ ಹೇಳೋವೆ, ಮಳೆ ನೀರು ಕುಡಿದ್ರೆ ತಲೆ ಕೂದಲು ಬೇಗ ಬೆಳಗಾಗಲ್ಲ, ಮತ್ತು ಹಲ್ಲು ಭಾಳ. ನಾವು ಗೆಂಡೆತ್ತೂರು ಅನ್ನೋ ಗ್ರಾಮದಲ್ಲಿ ಮಾಡಿದ್ವಿ. ಅಲ್ಲಿ ಕುಡಿಯೋ ನೀರಿಗೆ ಭಾಳ ತೊಂದರೆ ಇತ್ತು. ನೋಡೋಕೆ ಕಬಿನಿ ಹತ್ತಿರ ಇದ್ರೂ ಅವ್ರಿಗೆ ಬೋರ್ವೆಲ್ ನೀರು, ಅದರಿಂದ ಭಾಳ ತೊಂದರೆ ಆಗ್ತಿದೆ ಅಂತ ಪ್ರತಿ ಮನೆಗೂ 5,000 ಲೀಟರ್ ತೊಟ್ಟಿ ಚಾವಣಿ ನೀರನ್ನ ಫಿಲ್ಟರ್ ಮಾಡಿ ಇಟ್ಕೊಳ್ಳೋದು. ಮಳೆಗಾಲದಲ್ಲಿ ಧಾರಾಳಕ್ಕೆ ಯೂಸ್ ಮಾಡೋದು. ಮಳೆಗಾಲ ಮುಗಿದ್ರೆ ನವೆಂಬರ್ಲಿ 5,000 ಲೀಟರ್ ಇರುತ್ತೆ. ಅದನ್ನು ದಿನಕ್ಕೆ 30 ಲೀಟರ್ ಥರ ತೆಗೆದು ಕುಡಿಯೋಕ್ಕೆ ಅಡುಗೆಗೆ ಬಳಕೆ ಮಾಡಿದ್ರೆ ಅವ್ರಿಗೆ ಮುಂದಿನ 6 ತಿಂಗಳಿಗೆ ಬೇಕಾದಂಥ ನೀರಿರುತ್ತೆ ಅಂತ ಅದು ಕಲ್ಪನೆ. ಅದಾದಮೇಲೆ ಮಳೆ ಬರುತ್ತೆ ಇರುತ್ತೆ. ಹಾಗೆ ನಮಗೆ ಉತ್ತಮ ಗುಣಮಟ್ಟದ ನೀರೇನು ಬರುತ್ತೆ ನಮ್ಮ ಆರೋಗ್ಯ ಕಾಪಾಡೋಕ್ಕೆ, ಕುಡಿಯೋಕ್ಕೆ ಅಂತ ಸೇವಿಸುವಂಥ ನೀರು, ಅದು ಮಳೆ ನೀರಿಂದ ಬರುತ್ತೆ ಅಂತ ಅದು ಆಗ್ತಾಯಿತ್ತು. ಆಮೇಲೆ ಅವ್ರನ್ನ ಹೋಗಿ ಕೇಳಿದ್ರೆ ಇದ್ರ ಪರಿಣಾಮ ನಿಮಗೆ ಏನು ಗೊತ್ತಾಗುತ್ತೆ ಅನ್ನೋ ಒಂದು 2-3 ಅಬ್ಸರ್ವೇಷನ್ ಹೇಳಿದ್ರು. ಒಂದು, ಈ ಬೋರ್ವೆಲ್ ನೀರಲ್ಲಿ ಅಡುಗೆ ಮಾಡಿದ್ರೆ ಅನ್ನ ಎಲ್ಲ ಸ್ವಲ್ಪ ಹಳದಿ ಆಗ್ತಿತ್ತು, ಬೇಗ ಹಳಸೋಗುತ್ತೆ, ಜಾಸ್ತಿ ಹೊತ್ತಿರಲ್ಲ, ಸಂಜೆ ಹೊತ್ತಿಗೆಲ್ಲ ಹಳಸೋಗುತ್ತೆ. ಮಳೆ ನೀರಲ್ಲಿ ಮಾಡಿದ್ರೆ ಅದಿಲ್ವೇ ಇಲ್ಲ, ಒಳ್ಳೆ ಹಾಗೇ ಇರುತ್ತೆ ಮತ್ತು ಹಾಳಾಗೋದಿಲ್ಲ ಬೇಗ ಅಂತ. ಮತ್ತು ತಲೆ ಉದುರೋದು ತಪ್ಪುತ್ತೆ ಅಂತ ಅದೊಂದು ಸಮಸ್ಯೆ ಬೋರ್ವೆಲ್ ನೀರಿದ್ದರೆ. ಸೊ ಮಳೆ ನೀರನ್ನು ಬಳಕೆ ಮಾಡಿದ್ರೆ ಆ ತೊಂದರೆಗಳಿಲ್ಲ. ಸೊ ಹೀಗೆ ಆರೋಗ್ಯದ ಮೇಲೆ ಒಳಗಡೆ ಹೋಗೋದ್ರಿಂದ ಮತ್ತು ಮೈ ಮೇಲೂ ಸಹ ಅನೇಕ ಬದಲಾವಣೆಗಳು ನಮಗೆ ಕಂಡು ಬರುತ್ತೆ. ಗಣೇಶನ್ ಅವರೇ, ರಾಜಸ್ಥಾನದಲ್ಲಿ ಟಾಂಕಾಗಳು ಅಂಥೇಳಿ ಮಾಡ್ಕೊಳ್ಳುವಂತೆ ಮನೆ ಒಳಗಡೆನೇ ನೀರನ್ನು ಸಂಗ್ರಹಣೆ ಮಾಡೋದು. ಎಷ್ಟೋ ಸಂದರ್ಭಗಳಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಇದ್ದಂಥ ಟಾಂಕಾಗಳನ್ನು ತೆಗೆದಾಗ್ಲೂ ತಜ್ಞರು ಹೇಳೋದು ಅದು ಇನ್ನೂ ಪಾಠಬಲ್ ಆಗಿತ್ತು ಅಂತ, ಅಂದರೆ ಕುಡಿಯೋದಕ್ಕೆ ಯೋಗ್ಯವಾದಂಥ ನೀರಾಗಿತ್ತು ಅಂತ. ಅಂದರೆ ಮಳೆ ನೀರಿನ ಗುಣಮಟ್ಟ ಅಷ್ಟು ಸುದೀರ್ಘವಾಗಿ ಯೋಗ್ಯವಾದ ರೀತಿ ಪೀರಿಯಡ್ ಆದರೂ ಅದರ ಕ್ವಾಲಿಟಿ ಹಾಳಾಗೋದಿಲ್ಲ. ಅದನ್ನು ಸರಿಯಾದ ಕ್ರಮಬದ್ಧವಾಗಿ ನಾವು ಸಂಗ್ರಹಣೆ ಮಾಡಿದ್ರೆ ಅಲ್ವೇ? ಯಾಕೆಂದರೆ ಮಳೆ ನೀರಿನಲ್ಲಿ ಯಾವುದೇ ನೀರಲ್ಲಾದ್ರೂ ನಮಗೆ ಈ ಮೈಕ್ರೋಬ್ಸ್ ಇರಬೇಕಾದ್ರೂ ಅದರಲ್ಲಿ ಪೋಷಕಾಂಶ ಇರಬೇಕು, ಅದಕ್ಕೆ ಆಹಾರ ಇರಬೇಕು. ಮಳೆ ನೀರಲ್ಲಿ ಆಹಾರ ಇರಲ್ಲ, ಇದ್ದಿದ್ದ ಬ್ಯಾಕ್ಟೀರಿಯಾನು ಸತ್ತೋಗುತ್ತೆ ಸ್ವಲ್ಪ ದಿನ ಆದರೆ. ಮುಂಚೆ ಎಲ್ಲ ನಾವು ಗಂಗೆ ತಾಲಿಗಳಲ್ಲಿ ಗಂಗೆ ನೀರನ್ನ ತಗೊಂಬಂದು ಇಟ್ಕೊಳ್ಳೋವಿ. ಹೌದು ಅಲ್ವಾ? ಅದು ಸೀಲಾಗಿದ್ದರಿಂದ ಯಾವಾಗ ಓಪನ್ ಮಾಡಿದ್ರು ಅದು ಶುದ್ಧವಾಗಿರುತ್ತೆ ಅನ್ನೋ ಒಂದು ಭಾವನೆ ಇತ್ತು. ಆದರೆ ಈಗ ಅದು ಸ್ವಲ್ಪ ಕಷ್ಟ ಆಗ್ಬೋದೇನೋ ಅಂತ ಅನಿಸುತ್ತೆ. ಆದರೂ ಗಂಗೆ ಇವತ್ತು ಶುದ್ಧವಾಗಿ ಹರಿತಾ ಇದ್ದಾಳೆ. ಈಗ ಎರಡನೇ ಪ್ರಶ್ನೆ, ಒಂದು ನಾವು ಮಳೆ ನೀರನ್ನು ತುಂಬ ಸುಸ್ಥಿರವಾಗಿ ಬಳಕೆ ಮಾಡೋದು ಕುಡಿಯೋದಕ್ಕಾಗಿ, ಎರಡನೇದು ಮರುಪೂರಣಕ್ಕಾಗಿ. ಹೌದು. ಈಗ ಮರುಪೂರಣದ ಬಗ್ಗೆ ಮಾತಾಡೋಣ ಅಲ್ವಾ ಸರ್? ಈಗ ಹೇಳಿ ಸರ್, ಮರುಪೂರ್ಣ ಅಂತಂದರೆ ಯಾವ ರೀತಿ? ಏನು ಅವಕಾಶ ಇದೆ ಅಂದರೆ, ನಮ್ಗೆ 1 ಎಕರೆ ಪ್ರದೇಶದಲ್ಲಿ ನಮ್ಮಲ್ಲಿ 32 ಲಕ್ಷ ಲೀಟರ್ ನೀರು ಬಿದ್ದು ಹರಿದೋಗುತ್ತೆ. ಅಲ್ಲ, ಇದು ಲೆಕ್ಕಾಚಾರ ಹೇಗೆ ಹಾಕ್ತೀರಿ ರವಿ? ಲೆಕ್ಕ ಅಂದರೆ ನಮಗೆ ಇಷ್ಟು ಏರಿಯಾ ಅಂತ ಇರುತ್ತೆ. ಸರಿ, ಅದು ಮಳೆ ಪ್ರಮಾಣನೂ ಬೇಕು, ಪ್ರಮಾಣ ಎಷ್ಟು ಅಂತ ಗೊತ್ತಿರುತ್ತೆ. ಈ ಪ್ರದೇಶದ ಮೈಸೂರಿನಲ್ಲಿ ನಮಗೆ 800 ರಿಂದ 900 ಮಿಲಿಮೀಟರ್, 779 ಮಿಲಿಮೀಟರ್ಸ್ ಇಸ್ ಆವ್ರೇಜ್. 800 ಮಿಲಿಮೀಟರ್ಸ್ ಅಂತ ಇಟ್ಕೊಂಡ್ರೆ ಅದು 1 ಎಕರೆ ಪ್ರದೇಶದಲ್ಲಿ ಬಿದ್ದರೆ ಅಲ್ಲಿ 32 ಲಕ್ಷ ಲೀಟರ್ ಜನರೇಟ್ ಆಗುತ್ತೆ ಒಂದು ವರ್ಷದಲ್ಲಿ. ಓಕೆ, ನಾವು ಇದನ್ನ ಹೇಳಿದ್ರೆ ಎಲ್ಲರಿಗೂ ಆಶೆ ನೀರು ಬೀಳುತ್ತಾ ಸರ್? ಅಲ್ಲಿ ಒಂದು ರನ್ ಆಫ್ ಕೋಎಫಿಷಿಯಂಟ್ ಅಂತ ತಗೋಬೇಕಾಗತ್ತೆ ನಾವು. ಅಲ್ಲ, ಪರವಾಗಿಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಅಲ್ಲ ಗಣೇಶ, ಇವ್ರ ಕಲ್ಪನೆಗೆ ನಾವು ಸರಳವಾಗಿ ಇಟ್ಕೊಳ್ಳೋಣ. ಅಲ್ಲ, ಅವರೇನು ಹೇಳ್ತಾರೆ ಕೇಳೋಣ. ಹೇಳಿ ಸರ್. ಏನಿಲ್ಲ, ಈಗ ನಾವು ಒಂದು ಎಷ್ಟು ಬೀಳುತ್ತೆ ಅಂತ ಕೇಳ್ತಾ ಇದ್ದಲ್ಲ ರವಿಕುಮಾರ್ ಸರ್ನ, ಭಾಳ ಸುಲಭವಾದಿದ್ದು. ಎಷ್ಟು ಏರಿಯಾ ಇದೆ, ಎಷ್ಟು MM ಮಳೆ ಆಯಿತು, ಅದಕ್ಕೆ ನಮ್ಗೆ ಯಾವ ಥರದ ಒಂದು ಮಣ್ಣು, ಯಾಕೆಂದ್ರೆ ಅದು ನೀರನ್ನ ತಡೆ ಹಿಡಿತದೆ, ಕೆಲವು ಇನ್ಫಿಲ್ಟ್ರೇಷನ್ ಎಲ್ಲ ಆಗ್ತದೆ ಕೆಳಗಡೆ.
ಅಲ್ಲಿ 0.5 ಅಂತ ಯೂಶ್ವಲ್ 0.4 0.5 ಈ ಥರ ಎಲ್ಲ ರನ್ ಆಫ್ ಕೋಯಿಫಿಷಿಯಂಟ್ ಇರ್ತದೆ. ಅಲ್ಲಿ ಲೆಕ್ಕ ಹಾಕಿದಾಗ ನಮ್ಗೆ ಇಷ್ಟು ಕ್ವಾಂಟಿಟಿ ಅಂತ ಬರುತ್ತೆ. ಅಲ್ಲ, ನಾನು ಯಾಕೆ ಕೇಳಿದೆ ಅಂದರೆ ರವಿ, ಈಗ ಮನೆ ಛಾವಣಿಯ ವಿಸ್ತೀರ್ಣ ಅಳದ್ಬಿಟ್ಟು ಅವ್ರು ಎಷ್ಟು ಸಮ್ ಕಟ್ಕೋಬೇಕು ಅನ್ನೋದು ಲೆಕ್ಕ ಹಾಕತ್ತಿರ್ತಾರಲ್ಲ, ಎಷ್ಟು ಲೀಟ್ರು ಅಂತ. ಅದಕ್ಕೆ ಬರ್ತಾರೆ. ಭಾಳ ಸುಲಭ. ಇದು ಅಲ್ಲ, ನಾನು ನಿಮ್ಗೆ ಏನು ಹೇಳಿದೆ, ನೀವು ಗ್ರಾಮೀಣ ಅಂತ ಬೇರೆ ಕೇಳಿದರೆ, ಹೌದು. 1 ಎಕರೆ ಪ್ರದೇಶದಲ್ಲಿ ಇಷ್ಟು ನೀರು ಬರುತ್ತೆ. ನಾವು ಇದರಲ್ಲಿ ಒಂದು ಅರ್ಧದಷ್ಟು ಇಂಗಿ, ಇನ್ನೊಂದು ಅರ್ಧದಷ್ಟು ಉಳಿದ್ರು ನಮಗೆ 15 ಲಕ್ಷ ಲೀಟರ್ ನೀರು, 15-16 ಲಕ್ಷ ಲೀಟರ್. ಅದನ್ನು ನಾವು ಒಂದು ಶೇಖರಣೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಂಡ್ರೆ ನಮಗೆ ಮಳೆಗಾಲದಲ್ಲಿ ಸಾಕಷ್ಟು ನೀರು, ಯಾಕೆಂದರೆ ಮಳೆ ಮಧ್ಯಾಹ್ನ ಸ್ವಲ್ಪ ಮಳೆ ಕೈ ಕೊಟ್ಟರೆ ನಮ್ಗೆ ಸ್ವಲ್ಪ ಪ್ರೊಟೆಕ್ಟಿವ್ ಇರಿಗೇಷನ್ ಕೊಡೋಕ್ಕೂ ಆಗುತ್ತೆ. ಆ ದೃಷ್ಟಿಯಿಂದ ಈ ಮಳೆ ನೀರಿನ ಸಂಗ್ರಹಣೆ ಕೃಷಿಯಲ್ಲೂ ಸಹ ಪ್ರಸ್ತುತ. ಮತ್ತು ನೀರು ತುಂಬ ಅಭಾವ ಇದ್ದಿದ್ದ ಕಡೆ ಆ ಕೃಷಿ ಹೊಂಡ ಥರ ಮಾಡ್ಕೊಂಡಿದ್ದಕ್ಕೆ ಪ್ಲಾಸ್ಟಿಕ್ ಲೈನಿಂಗ್ ಮಾಡೋಕ್ಕಾಗುತ್ತೆ. ಆ ಥರ ಏನು ಲಾಸ್ ಆಗದೆ ಇದ್ದಂಗೆ ಇಟ್ಕೊಂಡು ಬಳಕೆ ಮಾಡೋಕ್ಕಾಗುತ್ತೆ. ಇಲ್ಲಿ ಎವಾಪರೇಷನ್ ಲಾಸ್ ಮಾತ್ರ ಆಗುತ್ತಾ, ಇನ್ಫಿಲ್ಟ್ರೇಷನ್ ಆಗಲ್ಲ ಅಲ್ಲಿ. ಸೊ ಒಂದು ಚಾವಣಿಗೂ ಅದೇ ಥರ ನಾವು ಲೆಕ್ಕಾಚಾರ ಹಾಕಿದ್ರೆ ಒಂದು 1000 ಚದರ ಅಡಿ, ಅಂದರೆ 10 ಚದರ ಅಂತ ಹೇಳ್ತೀವಲ್ಲ, ಅಷ್ಟು ಒಂದು ಚಾವಣಿ ಇದ್ದರೆ ಇಲ್ಲಿ ಅಲ್ಲೂ ನಮಗೆ 72,000 ಲೀಟರ್ ಹಿಡಿಯೋಕ್ಕೆ ಸಾಧ್ಯ ಒಂದು ವರ್ಷದಲ್ಲಿ, ಲಾಸ್ ಎಲ್ಲ ಬಿಟ್ಟರು. ಓಕೆ. ಯಾಕೆಂದರೆ 80,000 ಲೀಟ್ರ್ ಬರುತ್ತೆ, ಅದರಲ್ಲಿ ಒಂದು 10% ಹೋಯ್ತು ಅಂದ್ರೂ 72,000 ಲೀಟರ್. ಸೊ ಅಷ್ಟಕ್ಕೆ ಎಷ್ಟು ತೊಟ್ಟಿ ಕಟ್ಟಬೇಕು ಅಂತ ಅದು ಅಗತ್ಯದ ಮೇಲೆ ಹೋಗುತ್ತೆ. ಎಲ್ಲೋ ಒಂದು ಕಡೆ ನೀರು ತುಂಬ ಕೊರತೆ ಇದೆ, ಚಿತ್ರದುರ್ಗ ಅಂತಿದ್ರೆ ನೀವು ಎಷ್ಟು ನೀರು ಹಿಡಿಯೋಕ್ಕಾಗತ್ತೆ ಅಷ್ಟು ದೊಡ್ಡ ತೊಟ್ಟಿ ಕಟ್ಕೋಬೇಕು. ನಮ್ಮಲ್ಲಿ ಹಾಗಲ್ಲ, ಇದೊಂದು ಸಪ್ಲಿಮೆಂಟಲ್ ವಾಟರ್, ಒಂದು ಪೈಪ್ಡ್ ವಾಟರ್ ಸಪ್ಲೈ ಇದೆ ಅಥವಾ ಬೋರ್ವೆಲ್ ಇದೆ ಅಂದಾಗ 10% ಸಾಮರ್ಥ್ಯ ಇದ್ದರೆ ಸಾಕು. ಅಂದರೆ ನನಗೆ 70,000 ಲೀಟರ್ ಬರುತ್ತೆ ಅಂದರೆ ನಾನು 7,000 ಲೀಟರ್ ತೊಟ್ಟಿ ಮಾಡಿಕೊಂಡ್ರೆ ಸಾಕು. ಯಾಕೆಂದರೆ ಮಳೆ ಬರ್ತಾ ಇರುತ್ತೆ, ಹಿಡಿತಾ ಇರ್ತೀವಿ, ಮತ್ತು ಆದ್ಯತೆ ಮೇರೆಗೆ ಅದನ್ನು ತೆಗೆದು ಬಳಕೆ ಮಾಡ್ತೀವಿ. ಆ ಥರ ಇದ್ದಾಗ ವರ್ಷದಲ್ಲಿ ಒಂದು 10 ಸತಿ ಅದನ್ನು ತುಂಬಿಸ್ಕೊಳಕ್ಕಾಗತ್ತೆ. ಸೊ ಹಾಗೆ ಅಷ್ಟು ಸಾಮರ್ಥ್ಯದಲ್ಲೇ ನಾವು ಪೂರ್ತಿ ಪ್ರಯೋಜನವನ್ನು ಪಡ್ಕೊಳಕ್ಕಾಗತ್ತೆ. ಸರ್, ಮಳೆ ನೀರಿನ ಸಂರಕ್ಷಣೆ, ಸದ್ಬಳಕೆ, ಇದರಿಂದ ಪರಿಸರದ ಮೇಲೆ ಯಾವ ರೀತಿ ಪರಿಣಾಮ ಆಗ್ಬೋದು ಅಂತೀರಿ ಸರ್? ಬಹಳಷ್ಟು ಅದರ ಮೇಲೆ ಪರಿಣಾಮ ಬೀರ್ತದೆ. ಎಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಈ ಮಳೆ ನೀರಿನ ಕೊಯ್ಲಿನಿಂದ ಅಂತರ್ಜಲದ ಒಂದು ಮಟ್ಟ ಏರ್ತದೆ. ಜೊತೆಗೆ ನಾ ಬೋರ್ವೆಲ್ನಲ್ಲಿ ಏನಾದ್ರು ಕಂಟ್ಯಾಮಿನೇಷನ್ ಇದ್ದು ಕಂಟ್ಯಾಮಿನೇಟೆಡ್ ಬೋರ್ವೆಲ್ ಆಗಿದ್ದರೆ ಈ ಮಳೆ ನೀರು ಸೇರಿದಾಗ ಏನಾಗುತ್ತೆ, ಡೈಲ್ಯೂಟ್ ಆಗುತ್ತೆ. ಅದು ಒಂದು. ಎರಡನೇದೇನಪ್ಪ ಅಂತ ಹೇಳಿದ್ರೆ, ನಮಗೆ ಒಳ್ಳೆ, ಈಗ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಈ ಥರದ್ದು ಮಾಡಿದಾಗ ಏನಾಗುತ್ತೆ, ಯಾವಾಗಲೂ ನೀರಿನ ಸೆಲೆ ಇರೋದ್ರಿಂದ ಅವ್ರಿಗೆ ಉತ್ಪಾದನೆ ಚೆನ್ನಾಗಿರುತ್ತೆ. ಜೊತೆಗೆ ನಾವು ಮಳೆ ನೀರನ್ನು ಕೊಯ್ಲನ್ನು ಮಾಡೋದ್ರಿಂದ ನಾವು ಅದನ್ನು ತಡೆದಿಟ್ಟುಕೊಂಡು ನಮಗೆ ಹೆಚ್ಚುವರಿ ಆದರೆ ನಾವು ರೀಚಾರ್ಜ್ ಮಾಡೋದ್ರಿಂದ ನಾವು ಆ ನೀರನ್ನು ನಾವು ಹೆಚ್ಚಿನ ಮಟ್ಟಿಗೆ ನಾವು ನಮ್ಮ ತೋಟಗಾರಿಕೆಗೆ, ನಮ್ಮ ಡೈಲಿ ನೀಡ್ಸ್ ಏನಿದೆ, ನಮ್ಮ ಬಟ್ಟೆ ಒಗಲಿಕ್ಕೆ ಮತ್ತು ಕ್ಯಾಟಲ್ಸ್ಗಳಿಗೆ ಕುಡಿಲಿಕ್ಕೆ, ಬೇರೆ ಬೇರೆ ಎಲ್ಲದಕ್ಕೂ ನಾವು ಅದನ್ನು ಬಳಕೆ ಮಾಡ್ಕೋಬೋದು. ಸೊ ಹಾಗಾಗಿ ಮಳೆ ನೀರನ್ನು ಒಂದು ಕೊಯ್ಲೇನಿದೆ ಬಹಳಷ್ಟು ಮುಖ್ಯ ಅದು. ಏಕೆಂದರೆ ಸ್ಕೇರ್ಸಿಟಿ ಜಾಸ್ತಿ ಈಗೇನಾಗಿದೆ, ನಮ್ಮ ಪಾಪ್ಯುಲೇಷನ್ದೇನಿದೆ, ಅರ್ಬನೈಸೇಷನ್ನು ಮತ್ತು ಇಂಡಸ್ಟ್ರಿಯಲೈಸೇಷನ್ನು, ಅಗ್ರಿಕಲ್ಚರೇಷನ್ ಇವೆಲ್ಲ ಆಗ್ತಾ ಇರೋದ್ರಿಂದ ನಮಗೇನಾಗ್ತಾ ಇದೆ, ನೀರಿನ ಒಂದು ಡಿಮ್ಯಾಂಡು ಜಾಸ್ತಿ ಆಗ್ತಾ ಇದೆ. ನೀರಿನ ಡಿಮ್ಯಾಂಡ್ ಜಾಸ್ತಿ ಆದಾಗ ನಾವು ಈ ಬೇರೆ ಬೇರೆ ವಿಧಾನಗಳಲ್ಲಿ ತಡೆ ಹಿಡ್ಕೊಂಡು ಆ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡಬೇಕಾಗತ್ತೆ. ನೀರು ತುಂಬ ಕಡಿಮೆ ಇರೋ ಪ್ರದೇಶದಲ್ಲಿ ರವಿ ಅವರೇ, ಇಸ್ರೇಲ್ ಅಂತ ದೇಶದಲ್ಲಿ ಬಳಸಿದ ನೀರನ್ನೇ ಮತ್ತೆ ಮರುಬಳಕೆ ಮಾಡಿ ಅದನ್ನು ಮತ್ತಿನ್ನೊಂದು ಸಾರಿ ಶುದ್ಧೀಕರಿಸಿ ಅದನ್ನು ಈ ಕೃಷಿಗೆ ಮತ್ತು ಬೇರೆ ಬೇರೆ ಇದಕ್ಕೆ ಬಳಸ್ಬೋದು ಅನ್ನೋಂತಹ ಇದು ಇದೆ. ಏಕೆಂದರೆ ಒಂದು 2-3 ಬಾರಿ ಅದರ ಬಳಕೆ, ಮರುಬಳಕೆ, ಪುನರ್ಬಳಕೆ ಮಾಡಬೇಕು ಅಂತ. ಈ ಮಳೆ ನೀರನ್ನು ಕೂಡ ಆ ಥರ ನಾವು ಮಾಡ್ಬೋದು. ಯಾವ ನೀರಾದ್ರೂ ಸರಿ, ಒಂದು ಸತಿ ಬಳಕೆ ಆದಮೇಲೆ ಅದನ್ನು ಯಾವ ಬಳಕೆಗೆ ಅಂತ ನಾವು ಕೃಷಿಗೆಲ್ಲ ಬಳಕೆ ಮಾಡಬೇಕಾದ್ರೆ ನಾವು ಬಳಕೆ ಮಾಡಿದ ನೀರನ್ನು 2 ಕ್ಯಾಟಗರಿ ಮಾಡ್ತೀವಿ, ಗ್ರೇ ವಾಟರ್ ಅಂತ, ಡಾರ್ಕ್ ವಾಟರ್ ಅಂತ. ಗ್ರೇ ವಾಟರ್ ಅಂದರೆ ಸ್ನಾನ, ಅಡುಗೆ, ಪಾತ್ರೆ ತೊಳೆದಿದ್ದ ನೀರೆಲ್ಲ, ಅದರಲ್ಲೇನು ಹೆಚ್ಚಿನ ಬ್ಯಾಕ್ಟೀರಿಯಾ ಇರಲ್ಲ. ಅದನ್ನು ಸರಳವಾಗಿ ಶುದ್ಧೀಕರಿಸಿ ನಾವು ತೋಟಗಾರಿಕೆಗೆ ಎಲ್ಲ ಬಳಕೆ ಮಾಡೋಕ್ಕಾಗುತ್ತೆ. ಸೊ ಆ ರೀತಿ ಮಾಡೋದ್ರಿಂದ ಅದಕ್ಕೇನು ದೊಡ್ಡ ಪರಿಕರಗಳು ಬೇಕಾಗಿಲ್ಲ, ನೈಸರ್ಗಿಕವಾಗಿ ಮಾಡೋಕ್ಕಾಗುತ್ತೆ. ಜಲ್ಲಿಕಲ್ಲು ಮತ್ತು ಜೊಂಡುಗಳ ಮೂಲಕ ಅದನ್ನು ಹರಿಸೋದ್ರಿಂದ ಶುದ್ಧೀಕರಣ ಮಾಡೋಕ್ಕಾಗುತ್ತೆ. ಅದನ್ನು ನಾವು ಕೃಷಿಗೆ ಧಾರಾಳವಾಗಿ ಬಳಕೆ ಮಾಡ್ಕೋಬೋದು. ಸೊ ಅದು ಮಾಡೋದ್ರಿಂದ 20-30% ನಮ್ಮ ಶುದ್ಧ ನೀರಿನ ಬಳಕೆ ಕಡಿಮೆ ಆಗುತ್ತೆ ಅಂತ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ನಾವು ಬಳಕೆ ಮಾಡಿದಂಥ ಇನ್ನೂ ಡಾರ್ಕ್ ವಾಟರ್ ಅನ್ನಲ್ಲ, ಟಾಯ್ಲೆಟಲ್ಲಿ ಬಳಕೆ, ಅದನ್ನು ಸಹ ಶುದ್ಧೀಕರಿಸಿ ಮರುಬಳಕೆ ಮಾಡೋಕ್ಕಾಗುತ್ತೆ. ಅದಕ್ಕೂ ಅನೇಕ ವಿಧಗಳಿದೆ. ವಿದ್ಯುತ್ ಶಕ್ತಿ ಬಳಕೆ ಮಾಡದೆ ಮಾಡುವಂಥ ವಿಧಾನಗಳು ಇದೆ. ನಾವು ಡಿವ್ಯಾಟ್ಸ್ ಅಂತೀವಿ, ಡಿಸೆಂಟ್ರಲೈಸ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಸಿಸ್ಟಮ್ ಅಂತ. ಅದು ಗ್ರಾವಿಟಿ ಮೇಲೇ ನೈಸರ್ಗಿಕವಾಗಿ ಯಾವುದೇ ಒಂದು ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ ಬಳಕೆ ಮಾಡದೆ ಅದನ್ನು ಶುದ್ಧೀಕರಿಸ ನ್ಯಾಚುರಲ್ ಆಗಿ ಮತ್ತು ಪುನರ್ಬಳಕೆ ಮಾಡೋಕ್ಕಾಗುತ್ತೆ.
ಎಲ್ಲಿ ನೀರು ಕೊರತೆ ಇದೆ ಇದನ್ನು ಅಗತ್ಯವಾಗಿ ಅದನ್ನು ಅಳವಡಿಸ್ಕೊಂಡಿದ್ದಾರೆ, ಮಾಡ್ತಾ ಇದ್ದಾರೆ. ಓಕೆ ಓಕೆ, ಹೇಳಿ ಗಣೇಶನ್ ಅವರು. ಏನಿಲ್ಲ, ರವಿಕುಮಾರ್ ಸರ್ ಹೇಳಿದ್ರಿ ಈಗ ಅದನ್ನು ಪೂರ್ಣವಾಗಿ. ಈಗಾಗಲೇ ನಾವು ಈ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಿಂದ ಒಂದು ಕನ್ಸೆಂಟ್ ಅಂತ ಇಶ್ಯೂ ಮಾಡಬೇಕಾದ್ರೆ, ಸಮ್ಮತಿ ಪತ್ರ ಅಂತ ಇಶ್ಯೂ ಮಾಡಬೇಕಾದ್ರೆ ಇವೆಲ್ಲ ನಿಬಂಧನೆಗಳಾಗ್ತಾರೆ. ಈ ರೆಸಾರ್ಟ್ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಒಂದು ಅಪಾರ್ಟ್ಮೆಂಟ್ ಆಗಿರ್ಬೋದು, ತಾವು ಅದು ನೀವು ಮಳೆ ನೀರನ್ನು ಕೊಯ್ಲನ್ನು ಮಾಡಬೇಕು ಅಂತೇಳಿ ಒಂದು ಕಂಪಲ್ಸರಿ ಒಂದು ಕಂಡೀಷನ್ ಇರುತ್ತೆ. ಸೊ ಆ ಒಂದು ಕಂಡೀಷನನ್ನು ನಾವು ಪರಿಶೀಲನೆ ಮಾಡಲಿಕ್ಕೆ ಹೋದಾಗ ನಾವು ಕಣ್ಣಿಂದ ನೋಡಿದ್ದೇವೆ. ಈವನ್ ರೆಸಾರ್ಟ್ನಲ್ಲಿ ನಾನು ಮಡಿಕೇರಿನಲ್ಲಿ ಸುಮಾರು 6 ವರ್ಷ ಇದ್ದೆ. ಅಲ್ಲಿ ರೆಸಾರ್ಟ್ಗಳಲ್ಲಿ ಈ ರೀಚಾರ್ಜ್ ಪಿಟ್ಗಳನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಟೋಟಲ್ ಏರಿಯಾ ಅವತ್ತು ಒಂದು 25 ಎಕರೆ 30 ಎಕರೆ ಇದ್ದಾಗ ಅಲ್ಲಲ್ಲ ರೀಚಾರ್ಜ್ ಪಿಟ್ಗಳನ್ನ ಮಾಡ್ಕೊಂಡು ಹಿಂಗಿಸ್ತಕ್ಕಂಥ ಕೆಲಸಗಳು ಮಾಡಿದ್ದಾರೆ. ಸೊ ಹೀಗಾಗಿ ಎಲ್ರಿಗೂ ಇದ್ರ ಬಗ್ಗೆ ಮನವರಿಕೆ ಆಗ್ತಾ ಇದೆ. ಇನ್ನೂ ಹೆಚ್ಚಿನ ಪ್ರಚಾರ ಬೇಕಾಗ್ತದೆ. ಅರ್ಬನ್ ಏರಿಯಾದಲ್ಲಿ ಭಾಳ ಕಡಿಮೆ ಇರೋದ್ರಿಂದ ಇನ್ನೂ ಹೆಚ್ಚಿನ ಪ್ರಚಾರ ಮಾಡಬೇಕಾಗ್ತದೆ. ಈ KCST ಎಲ್ಲ ಸಂಸ್ಥೆಗಳಿದ್ದಾವೆ, ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತೇಳಿ, ಅವರೆಲ್ಲ ಇದ್ರ ಬಗ್ಗೆ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಆ ಒಂದು ಇದು ತರಬೇತಿ ನೀಡೋದ್ರ ಮುಖಾಂತರ, ಹೆಚ್ಚಿನ ಪ್ರಚಾರ ನೀಡೋದ್ರ ಮುಖಾಂತರ, ವಿದ್ಯಾರ್ಥಿಗಳಲ್ಲಿ ಅದ್ರ ಬಗ್ಗೆ ಕಾಳಜಿ ಒಂದು ಅವೇರ್ನೆಸ್ ಮೂಡಿಸೋ ಮುಖಾಂತರ ಇದು ಹೆಚ್ಚಿನ ಪ್ರಚಾರ ಮಾಡಿದ್ರೆ ನಿಜಕ್ಕೂ ಇದನ್ನು ಇಂಪ್ಲಿಮೆಂಟೇಷನ್ ಮಾಡೋದು ಭಾಳ ಸುಲಭ ಅಂತ ನನ್ನ ಭಾವನೆ. ಹೇಳಿ ರವಿ, ಅಂತಿಮವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಮಳೆ ನೀರಿನ ಸದ್ಬಳಕೆ, ಸಂರಕ್ಷಣೆ, ಮರುಬಳಕೆ, ಪುನರ್ಬಳಕೆ. ಇವತ್ತು ಇಟ್ಸ್ ಅ ಮ್ಯಾಟ್ರ್ ಆಫ್ ಚಾಯ್ಸ್ ಅನಿಸುತ್ತೆ. ಅಂದರೆ ನಮ್ಗೆ ಬೇಕಾದರೆ ಮಾಡ್ಕೋಬೋದು, ಇಲ್ಲ ಏನು ಪರಿಸರ ಇಲ್ಲ. ಇದು ಒಂದು ಸಂಸ್ಕೃತಿ ಆಗಬೇಕು. ಯಾಕೆಂದರೆ ನಾವು ನಮ್ಮ ಮಕ್ಕಳಿಗೆ ಬಿಟ್ಟು ಕೊಡುವಂಥ ಒಂದು ಜಾಣತನ ಅಂದರೆ ಇದು ಭಾಳ ಮುಖ್ಯವಾದ ಜಾಣತನ. ನಮಗೇನೆ ಹಿಂದೆ ವಿದ್ಯುತ್ ಶಕ್ತಿಯ ಕೊರತೆ ನೋಡಿದ್ದೀವಿ, ನೀರಿನ ಕೊರತೆ ನೋಡಿದ್ದೀವಿ, ಅಂದರೆ ಬರಗಾಲ ಬಂದರೆ ಎಲ್ಲ. ಸೊ ನಾವು ಇವುಗಳ ಕಡಿಮೆ ಇದ್ರೂ ಮುಂದೆ ಜೀವನ ಮಾಡೋಕ್ಕೆ ಸಾಧ್ಯ ಆಗುವಂಥ ಕೆಲವು ಜಾಣತನಗಳನ್ನ ಉಳಿಸ್ಕೊಂಡು ಬರಬೇಕು. ಅದು ನಮ್ಮ ಸಂಸ್ಕೃತಿಯ ಭಾಗ ಆಗಿರಬೇಕು. ಅದರಲ್ಲಿ ಮಳೆ ನೀರು ಸಂಗ್ರಹಣೆ ಭಾಳ ಮುಖ್ಯ. ಹಾಗೆಯೇ ನೀರಿನ ಪುನರ್ಬಳಕೆ, ಯಾಕೆಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಾಗ ಲಭ್ಯ ಶುದ್ಧ ನೀರು ಕಮ್ಮಿ ಆಗ್ತಾ ಇದೆ. ಸೊ ಪುನರ್ಬಳಕೆ ಸಹ ಮುಖ್ಯ. ಬಟ್ ಪುನರ್ಬಳಕೆಯಲ್ಲೂ ಸಹ ಸರಳವಾದ ವಿಧಾನ ಅಡಾಪ್ಟ್ ಮಾಡಿಕೊಂಡ್ರೆ ನಾವು ಹೆಚ್ಚಿನ ಶಕ್ತಿಯ ಖರ್ಚಿಲ್ಲದೆ ಇದನ್ನು ಮಾಡೋಕ್ಕಾಗುತ್ತೆ. ನೀವೇನಾದ್ರು ಹೇಳೋದು? ಏನಿಲ್ಲ, ಈಗ ನಮ್ಮದೇನು ಅಂದರೆ ಈ ಮಳೆ ನೀರಿನ ಒಂದು ಕೊಯ್ಲಿನ ಮುಖಾಂತರ ನಾವು ನೀರನ್ನು ಸಂರಕ್ಷಣೆ ಮಾಡಿದರೆ ಆ್ಯಕ್ಚುಲಿ ಮುಂದಿನ ಪೀಳಿಗೆಗೆ ಭಾಳ ಅನುಕೂಲ ಆಗ್ತದೆ. ನಮ್ಮ ಒಂದು ಭೂಮಿಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಅನುಕೂಲ ಆಗ್ತದೆ. ಹಣ್ಣು ಹೊನ್ನು, ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ. ಹಣ್ಣು ಕೊಂಬುವ ಬನ್ನಿರಿ, ಚನ್ನ ಬಾಲಕೃಷ್ಣನೆಂಬ ಕನ್ನಗೊನೆ ಬಾಳೆಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ, ಇಲಾಖೆ ಯೋಜನೆಗಳ ಸದ್ಬಳಕೆ, ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ, ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ. ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು, ನಿತ್ಯ ಮಾಧವನೆಂಬ ಅಚ್ಚ ಮಾವಿನ ಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಮರೆಯದೇ ಕೇಳಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಹಣ್ಣು ಹೊನ್ನು. ಹಣ್ಣು ಕೊಂಬುವ ಬನ್ನಿರಿ. ಹೆಚ್ಚಿನ ಮಾಹಿತಿಗೆ ರವಿ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ಖಂಡಿತ ಹೇಳಿ ಸರ್. 903 54 101 54. ಇನ್ನೊಮ್ಮೆ ಹೇಳ್ತೀರಾ? 903 54 101 54. ಇನ್ನೂ ಒಂದು ಸರಿ ಹೇಳ್ಬಿಡಿ ರವಿ. 903 54 101 54. ತಮ್ಮದು ಗಣೇಶನ್ ಅವರೇ? ನಂದು 944 83 25544. ಇನ್ನೊಮ್ಮೆ 944 83 25544. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 944 83 25544. ಒಳ್ಳೆಯದು ಗಣೇಶನ್ ಅವರೇ ಹಾಗೂ ರವಿಕುಮಾರ್ ಅವರೇ, ಮಳೆ ನೀರಿನ ಸಂರಕ್ಷಣೆ ಸದ್ಬಳಕೆ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.